ಕೃಷಿ ಶೋಧನೆ ಸಾಧನೆ ಪ್ರಾಯೋಜಿತ ಕಾರ್ಯಕ್ರಮ. ಕೃಷಿ ಕಾಮಧೇನು ರೈತರ ಸಿಹಿದೇನು, ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ ಸ್ವಾವಲಂಬಿ ಸಮಗ್ರ ಕೃಷಿ ಸಾವಯವಕ್ಕೆ ಸಾಟಿ ಏನು, ಹಾಲು ಹೈನು ಕಾಡು ಜೇನು ಜೋಳ ಗೋಧಿ ಕಡಲೆ ಹತ್ತಿ ಹಲಸು ಮಾವು ಚಿಕ್ಕು ಬಿತ್ತಿ ಮಾರುಕಟ್ಟೆ ಒಡೆಯನಾಗೂ, ಜೀವನದಿಯ ಜಯಿಸಿ ಬೀಗು ಕೃಷಿ ಶೋಧನೆ ಸಾಧನೆ, ಬದುಕಿಗದೆ ಬೋಧನೆ ಬದುಕಿಗದೆ ಬೋಧನೆ ಬದುಕಿಗದೆ ಬೋಧನೆ. ಕೃಷಿ ಶೋಧನೆ ಸಾಧನೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಉತ್ತರ ಕರ್ನಾಟಕದ 7 ಜಿಲ್ಲೆಗಳ ಕೃಷಿ ಶಿಕ್ಷಣ ರೈತರ ಸೇವೆಯಲ್ಲಿ ನಿರತವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ. ಮಲೆನಾಡು, ಕರಾವಳಿ ಪ್ರದೇಶ, ಉತ್ತರ ಅರೆ ಮಲೆನಾಡು, ಉತ್ತರ ಒಣ ಪ್ರದೇಶ 4 ವಲಯಗಳ ಕೃಷಿ ಶಿಕ್ಷಣ ಕಾಶಿ. ಬೋಧನೆ, ಸಂಶೋಧನೆ, ವಿಸ್ತರಣೆ 3 ಅಂಗಗಳ ಪ್ರಧಾನ ಕೇಂದ್ರವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ. ಕೃಷಿ ಪದವಿ, ಸ್ನಾತಕೋತ್ತರ, ಕೃಷಿ ಮಾರುಕಟ್ಟೆ ವ್ಯವಹಾರ, ಸಮುದಾಯ ವಿಜ್ಞಾನ, ಕೃಷಿ ಅರಣ್ಯ ಪದವಿಗಳು, ಕೃಷಿ ಸಂಶೋಧನೆ, ಕೃಷಿ ಡಿಪ್ಲೊಮಾ ನಿರಂತರ ಶಿಕ್ಷಣ ನೀಡುವಲ್ಲಿ ಕಂಕಣಬದ್ಧವಾಗಿದೆ. 28 ಕೃಷಿ ಸಂಶೋಧನಾ ಕೇಂದ್ರಗಳು, 24 ಅಖಿಲ ಭಾರತ ಬೆಳೆ ಅಭಿವೃದ್ಧಿ ಯೋಜನೆಗಳು ಕೃಷಿ ವಿಶ್ವವಿದ್ಯಾಲಯದ ಗರಿಮೆ. ವಿವಿಧ ಬೆಳೆಗಳ 210 ತಳಿಗಳು, ಬೆಳೆ ಉತ್ಪಾದನೆಯ 750ಕ್ಕೂ ಮಿಗಿಲಾದ ತಾಂತ್ರಿಕತೆಗಳೊಂದಿಗೆ ಅಭಿವೃದ್ಧಿಯತ್ತ ದಾಪುಗಾಲು. ಕರ್ನಾಟಕ ಸರ್ಕಾರದ ಯೋಜನೆಗಳು, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಮೂಲಕ ರೈತಪರ ಕಾರ್ಯಕ್ರಮಗಳ ಸಮರ್ಪಕ ಅನುಷ್ಠಾನ. ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರಗಳು, ಸಿಬ್ಬಂದಿ ತರಬೇತಿ ಘಟಕ, ಸಮುದಾಯ ಬಾನುಲಿ ಕೇಂದ್ರ, ತಂತ್ರಜ್ಞಾನ ಮಾಹಿತಿ ಕೇಂದ್ರ ಮುಂತಾದ ವೈವಿಧ್ಯತೆ ಮೆರೆವ ರೈತರಿಗಾಗಿ ರೈತರ ಸೇವೆಯಲ್ಲಿ ಸದಾ ಕಾರ್ಯತತ್ಪರವಾಗಿದೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಕೃಷಿ ಶೋಧನೆ ಸಾಧನೆ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಈಗ ಹೆಸರು ಮತ್ತು ಉದ್ದು ಬೆಳೆಗಳ ಸುಧಾರಿತ ಉತ್ಪಾದನಾ ತಾಂತ್ರಿಕತೆಗಳು ಈ ಕುರಿತು ಸಂದರ್ಶನ ಕೇಳುತ್ತೀರಿ. ಭಾಗವಹಿಸುವ ತಜ್ಞರು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾ ಎಂಡಿ ಪಾಟೀಲ್ ಅವರು. ಸಂದರ್ಶಿಸುತ್ತಾರೆ ಶರಣಬಸವ ಚೋಳೀನ್. ಆತ್ಮೀಯ ರೈತ ಬಾಂಧವರೇ, ನಮಸ್ಕಾರ. ಕೃಷಿ ಶೋಧನೆ ಸಾಧನೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಕೆಲವೊಬ್ಬರೇ ಕೃಷಿ ಶೋಧನೆ ಸಾಧನೆ ಕಾರ್ಯಕ್ರಮ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಮತ್ತು ಆಕಾಶವಾಣಿ ಜಂಟಿಯಾಗಿ ನಮ್ಮ ರೈತ ಬಾಂಧವರನ್ನು ಮುಟ್ಟಬೇಕು, ರೈತ ಬಾಂಧವರಿಗೆ ಕಾಲಕಾಲಕ್ಕೆ ತಕ್ಕಂತೆ ಹೊಸ ಹೊಸ ತಾಂತ್ರಿಕತೆಗಳು ಇವುಗಳ ಮಾಹಿತಿ ನೀಡಬೇಕು ಮತ್ತು ಅವರ ಅಭಿವೃದ್ಧಿ ಆಗಲಿಕ್ಕೆ ಸಹಕಾರ ಆಗಬೇಕು ಅಂತೇಳಿ ಆ ದಿಶೆಯೊಳಗ ಬಹಳ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದಿದ್ದಾವೆ. ಇದು ಜನಪ್ರಿಯವಾದಂತಹ ಕಾರ್ಯಕ್ರಮ, ರೈತರ ಒಂದು ಆಶೋತ್ತರಗಳಿಗೆ ಸ್ಪಂದಿಸುವಂತಹ ಕಾರ್ಯಕ್ರಮ ಅಂತ ಹೇಳಿ ಬಿಂಬಿತವಾಗಿದೆ. ಇವತ್ತು ನೋಡ್ರಿ, ಸಾಕಷ್ಟು ಮಳೆಯಾಗಿದೆ, ರೈತ ಬಾಂಧವರೆಲ್ಲ ಈಗ ಬಿತ್ತನೆಯಾಗಿ ಬೆಳೆ ಎಲ್ಲ ಬೆಳೀತಾ ಇದೆ. ಮತ್ತೆ ಸಾಕಷ್ಟು ಅಭಿವೃದ್ಧಿ ಮಾಡಲಿಕ್ಕೆ ನಾವು ಏನು ತಂತ್ರಾಂಶಗಳದಾವು, ತಾಂತ್ರಿಕತೆ ಅದ, ಅದನ್ನು ಅಳವಡಿಸಿಕೊಂಡು ಉತ್ತಮ ಇಳುವರಿ ಪಡಿಬೇಕು ಅಂತ ಅವರು ಕಾಯ್ತಾ ಇದ್ದಾರೆ. ವಿಶೇಷವಾಗಿ ಬೆಳೆಕಾಳುಗಳು ಸಾಕಷ್ಟು ಈಗ ಮುಂಗಾರಿನಲ್ಲಿ ಪ್ರಮುಖತೆ ಪಡಿತಾವು. ಹೆಸರು ಮತ್ತು ಉದ್ದು ಇವುಗಳನ್ನು ಬಹಳ ಜನ ಇವತ್ತು ಹಾಕೊಂಡಿದ್ದಾರೆ. ಮತ್ತೆ ಅವುಗಳು ಬೆಳೀತಾ ಇರೋದ್ರಿಂದ ಅವುಗಳ ಒಂದು ಅಭಿವೃದ್ಧಿ ಯಾವ ರೀತಿ ಆಗಬೇಕು, ಮತ್ತೆ ಉತ್ತಮ ಇಳುವರಿ ಬರಬೇಕಾದ್ರೆ ಉತ್ತಮ ಗುಣಮಟ್ಟದ ಬೆಳೆಕಾಳುಗಳನ್ನು ಹೇಗೆ ನಾವು ಬೆಳಿಬೇಕು ಅಂತ ಹೇಳಿ ಇವತ್ತು ಮಾಹಿತಿ ನೀಡಲಿಕ್ಕೆ ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿಗಳಾಗಿರುವಂತಹ ಡಾ ಎಂಡಿ ಪಾಟೀಲ್ ಅವರಿದ್ದಾರೆ. ತಳಿ ಅಭಿವೃದ್ಧಿ ಶಾಸ್ತ್ರದ ವಿಜ್ಞಾನಿಗಳು ಡಾ ಎಂಡಿ ಪಾಟೀಲ್ ಅವರು ಅಖಿಲ ಭಾರತ ಸಮನ್ವಿತ ಬೇಳೆಕಾಳು ಬೆಳೆ ಸಂಶೋಧನಾ ಯೋಜನೆಯ ಒಂದು ವಿಜ್ಞಾನಿಗಳಾಗಿ ಅವರು ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಕೃಷಿ ವಿಶ್ವವಿದ್ಯಾಲಯದ ಜಿಪಿಬಿ ಡಿಪಾರ್ಟ್ಮೆಂಟ್ ಅಂದ್ರೆ ಜೆನೆಟಿಕ್ಸ್ ಅಂಡ್ ಪ್ಲಾಂಟ್ ಬಿಲ್ಡಿಂಗ್ ತಳಿ ಅಭಿವೃದ್ಧಿ ಶಾಸ್ತ್ರ ವಿಭಾಗದಲ್ಲಿ ಕೂಡ ಅವರು ಕೆಲಸ ಇದ್ದಾರೆ. ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿ ಡಾ ಎಂಡಿ ಪಾಟೀಲ್ ಅವರನ್ನ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡ್ತಾ ಇದ್ದೀವಿ. ನಮಸ್ಕಾರ ಡಾ ಎಂಡಿ ಪಾಟೀಲ್ ಅವರೇ. ನಮಸ್ಕಾರ. ಸ್ವಾಗತ. ನಮಸ್ಕಾರ ಸರ್. ಈ ಕಾರ್ಯಕ್ರಮವನ್ನು ಕೇಳತಕ್ಕಂತ ಎಲ್ಲಾ ರೈತ ಬಾಂಧವರಿಗೂ ಕೂಡ ನನ್ನ ನಮಸ್ಕಾರಗಳು ಸರ್. ಆರಂಭಿಕವಾಗಿ ಡಾ ಎಂಡಿ ಪಾಟೀಲ್ ಅವರೇ, ಈಗ ರೈತರು ಮುಂಗಾರು ಬೆಳೆಯನ್ನ ಬೆಳೆದಕ್ಕೆ ಶುರು ಮಾಡಿದ್ದಾರೆ, ಮತ್ತೆ ಈಗಾಗಲೇ ಒಂದು ತಿಂಗಳ ಹೆಚ್ಚು ಕಡಿಮೆ ಆಗಿದೆ. ಹೌದು ಸರ್. ಈ ಸಂದರ್ಭದೊಳಗೆ ಬೆಳೆಕಾಳು ಬೆಳೀತಾ ಇದಾರಲ್ಲ, ಅವರಿಗೆ ಹೆಂಗೆ ಶುಭವನ್ನು ಕೋರ್ತೀರಿ? ಈಗ ಸರ್, ಈಗ ಈ ಬೇಳೆಕಾಳು ಬೆಳೆಗಳು ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಒಂದು ಮಹತ್ವವನ್ನು ಪಡಿತಾ ಇದಾವೆ. ಯಾಕೆ ಮಹತ್ವ ಪಡಿತಾ ಇದಾವೆ ಅಂತಂದ್ರೆ ಇವು 2 ರೀತಿಯಿಂದ ಸರ್. ಒಂದು, ಈ ಬೇಳೆಕಾಳು ಬೆಳೆಗಳು ನಮ್ಮ ಆಹಾರಕ್ಕೆ ಕೂಡ ಬಹಳ ಪೂರಕವಾಗಿದ್ದಾವೆ. ಅದರ ಜೊತೆಗೆ ನಮ್ಮ ಮಣ್ಣಿನ ಒಂದು ಆರೋಗ್ಯವನ್ನ ಕಾಪಾಡಿಕೊಳ್ಳುವಲ್ಲಿ, ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿಕೊಳ್ಳಲು ಕೂಡ ಬಹಳ ಮಹತ್ವದ ಪಾತ್ರವನ್ನು ವಹಿಸ್ತವೆ. ಯಾಕಂದ್ರೆ ವಿಶೇಷವಾಗಿ ಬೇಳೆಕಾಳು ಬೆಳೆಗಳು, ಈ ತೊಗರಿ ಆಗಿರ್ಬೋದು, ಹೆಸರು ಆಗಿರ್ಬೋದು, ಉದ್ದು, ಕಡಲೆ, ಹುರುಳಿ ಆಗಿರ್ಬೋದು, ಮಡಿಕೆ, ಈ ಎಲ್ಲಾ ಬೇಳೆಕಾಳುಗಳ ಬೆಳೆಗಳ ಒಂದು ವಿಶೇಷತೆ ಏನಂತಂದ್ರೆ ಈ ವಾತಾವರಣದಲ್ಲಿ ಇರತಕ್ಕಂತ ಸಾರಜನಕವನ್ನು ಸ್ಥಿರೀಕರಣ ಮಾಡತಕ್ಕಂತ ಒಂದು ವಿಶೇಷ ಗುಣಲಕ್ಷಣ ಇವುಗಳಲ್ಲಿದೆ ಸರ್. ಒಂದು ಸೂಕ್ಷ್ಮಾಣುಜೀವಿಗಳ ಜೊತೆಗೆ ಈ ರೈಸೋಬಿಯಂ ಅಂತ ಏನಂತೀವಿ, ಈಗ ರೈತರಿಗೆಲ್ಲ ಗೊತ್ತಿರುತ್ತೆ
ಮತ್ತೆ ಗಿಡಗಳನ್ನ ಕಿತ್ತು ನೋಡಿದ್ರೆ ಆ ಬೇರುಗಳಲ್ಲಿ ಗಂಟೆ ಇರುತ್ತೆ. ಆ ಗಂಟುಗಳಲ್ಲಿ ವಾತಾವರಣದಲ್ಲಿ ಇರತಕ್ಕಂತ ಸಾರಜನಕವನ್ನು ಸ್ಥಿರೀಕರಣ ಮಾಡಿ ಅವು ಬ್ಯಾಕ್ಟೀರಿಯಾ ಜೊತೆ ಒಂದು ಸಂಯೋಗದೊಂದಿಗೆ ತಮಗೆ ಬೇಕಾದಂತಹ ಪೋಷಕಾಂಶವನ್ನು ಒದಗಿಸಿಕೊಂಡು ಅದರ ಜೊತೆಗೆ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಗೆ ಮಾಡುವಂತ ಒಂದು ವಿಶೇಷವಾದ ಈ ಒಂದು ಗುಣಲಕ್ಷಣ ಈ ನಮ್ಮ ಬೆಳೆಕಾಳು ಬೆಳೆಗಳಲ್ಲಿದೆ. ಅದರ ಜೊತೆಗೆ ಸರ್ ಆಹಾರದಲ್ಲಿ ಕೂಡ ಈಗ ನೋಡಿ ನಮಗೆ ಸಸಾರಜನಕ ನಮ್ಮ ಶರೀರಕ್ಕೆ ಬಹಳ ಮುಖ್ಯವಾದಂತಹ ಒಂದು ಪೋಷಕಾಂಶ. ನಮ್ಮ ಭಾರತ ದೇಶದಲ್ಲಿ ಅಥವಾ ಬೇರೆ ದೇಶಗಳಲ್ಲಿ ಯಾರು ಸಸ್ಯಾಹಾರಿಗಳಿದ್ದಾರೆ ಅವರಿಗೆ ಮೂಲ ಸಸಾರಜನಕದ ಮೂಲ ಅಂದ್ರೆ ಬೇಳೆಕಾಳು ಬೆಳೆಗಳು ಅತ್ಯಂತ ಯಥೇಚ್ಛವಾಗಿ ಸಸಾರಜನಕ ಇರತಕ್ಕಂತ ಒಂದು ಆಹಾರದ ಒಂದು ಮೂಲ ಇದು. ಹಾಗಾಗಿ ಈಗ ಭಾರತ ಜನಸಂಖ್ಯೆ ಕೂಡ ಈಗ ನಾವು ಜಗತ್ತಿನಲ್ಲಿ ನಂಬರ್ 1 ಜನಸಂಖ್ಯೆಯಲ್ಲಾಗಿದ್ವಿ. ಸಸ್ಯಾಹಾರಿಗಳು ಜಾಸ್ತಿ ನಮ್ಮ ದೇಶದಲ್ಲಿ. ಹೀಗಾಗಿ ಈ ಬೇಳೆಕಾಳು ಬೆಳೆಗಳು ನಮ್ಮ ಆಹಾರಕ್ಕೆ ಅತ್ಯಂತ ಪೂರಕವಾಗಿ ಅದರ ಜೊತೆಗೆ ಕೃಷಿಗೆ ಅತ್ಯಂತ ಪೂರಕವಾಗಿರ್ತಕ್ಕಂಥ ಈ ಬೆಳೆಗಳು ಸರ್. ಹಾಗಾಗಿ ಬೇಳೆಕಾಳು ಬೆಳೆಗಳು ನಮ್ಮ ಕೃಷಿ ವ್ಯವಸ್ಥೆಯಲ್ಲಿ ಒಂದು ಮುಖ್ಯ ಪಾತ್ರ ವಹಿಸ್ತವಂತ ನಾನು ರೈತರಿಗೆ ಹೇಳ್ತೀನಿ ಸರ್. ಬಹಳ ಸಂತೋಷ. ತಾವು ಅಖಿಲ ಭಾರತ ಸಮನ್ವಿತ ಬೆಳೆಕಾಳು ಬೆಳೆ ಸುಧಾರಣಾ ಯೋಜನೆಯೊಳಗೆ ವಿಜ್ಞಾನಿಗಳಾಗಿರಿ. ಕೇಂದ್ರ ಸರ್ಕಾರದ ಯೋಜನೆಗಳನ್ನ ರೈತರಿಗೆ ಅನುಕೂಲ ಆಗುವ ನಿಟ್ಟಿನೊಳಗೆ ಮತ್ತು ಗ್ರಾಹಕರಿಗೆ ಅನುಕೂಲ ಆಗುವ ನಿಟ್ಟಿನೊಳಗೆ ಅತ್ಯುತ್ತಮ ಗುಣಮಟ್ಟದ ಬೆಳೆಕಾಳುಗಳು ಹೆಂಗೆ ಬೆಳೆಯಲಿಕ್ಕೆ ಸಾಧ್ಯದ, ರಾಸಾಯನಿಕ ಮುಕ್ತವಾದಂತಹ ಬೆಳೆಕಾಳುಗಳು ಬೇಕು ಅಂತೇಳಿ ವಿಜ್ಞಾನಿಯಾಗಿ ನಿಮ್ಮ ಅನುಭವ ಅಲ್ಲಿ ಬಹಳ ಒಂದು ಒಳ್ಳೆ ಪ್ರಶ್ನೆ ಕೇಳಿದೆ ಸರ್. ಈಗ ಕೇಂದ್ರ ಸರ್ಕಾರದ ಒಂದು ಯೋಜನೆ ಅಂತಂದ್ರೆ ಈ ವರ್ಷದ ಆಯವ್ಯಯದಲ್ಲಿ ಸರ್ 2025-26 ಮೊನ್ನೆ ಆಯವ್ಯಯ ಆಯಿತು. ಇದರಲ್ಲಿ ಕೇಂದ್ರ ಸರ್ಕಾರದವರೊಂದು ಬೇಳೆಕಾಳು ಬೆಳೆಗಳ ಉತ್ತೇಜನಕ್ಕೆ ಒಂದು ವಿಶೇಷವಾದ ಯೋಜನೆ ಹಾಕೊಂಡಿದ್ದಾರೆ. ಕೃಷಿಯಲ್ಲಿ ಆತ್ಮನಿರ್ಭರತೆ ಅಂತ ನಾವು ಕೇಳ್ಕೊಂತ ಬಂದಿವಿ. ಈಗ ವಿಶೇಷವಾಗಿ ಬೇಳೆಕಾಳು ಬೆಳೆಗಳಲ್ಲಿ ಆತ್ಮನಿರ್ಭರತೆ ಅಂದ್ರೆ ಸ್ವಾವಲಂಬನೆಯನ್ನ ತರುವ ಸಲುವಾಗಿ ಆತ್ಮನಿರ್ಭರತಾ ಇನ್ ಪಲ್ಸಸ್ ಅಂತ ಈ ವರ್ಷ ವಿಶೇಷವಾಗಿ ಒಂದು ಅನುದಾನವನ್ನು ಮೀಸಲಿಟ್ಟು ಸುಮಾರು ಮುಂದಿನ 6 ವರ್ಷಗಳಲ್ಲಿ 1,000 ಕೋಟಿ ರೂಪಾಯಿ ವಿನಿಮಯ ಮಾಡಬೇಕು ಈ ಒಂದು ಬೇಳೆಕಾಳು ಬೆಳೆಗಳ ಉತ್ತೇಜನಕ್ಕೆ ಅಂತ ಕೇಂದ್ರ ಸರ್ಕಾರದವರು ವಿಶೇಷವಾದ ಒಂದು ಯೋಜನೆ ಹಾಕೊಂಡು ಅದರಲ್ಲಿ ಮುಖ್ಯವಾಗಿ 3 ಬೆಳೆಗಳನ್ನ ಅವರು ಒಂದು ಟಾರ್ಗೆಟ್ ಆಗಿ ಇಟ್ಟುಕೊಂಡು ಅಂದ್ರೆ ಯಾವ ಬೆಳೆಗಳ ಆಮದು ಜಾಸ್ತಿ ಇದೆ ಆ ಆಮದನ್ನ ಕಡಿಮೆ ಮಾಡುವ ಸಲುವಾಗಿ ನಾವು ಸ್ವಾವಲಂಬನೆ ತರುವ ಸಲುವಾಗಿ ತೊಗರಿ, ಅದರಲ್ಲಿ ಉದ್ದು ಮತ್ತೆ ಒಂದು ಚನ್ನಂಗಿ ಈ 3 ಬೆಳೆಗಳನ್ನ ಮುಖ್ಯವಾಗಿ ಗುರಿಯಾಗಿಟ್ಟುಕೊಂಡು ಮುಂದಿನ 6 ವರ್ಷಗಳಲ್ಲಿ 1,000 ಕೋಟಿ ರೂಪಾಯಿ ವಿನಿಮಯ ಮಾಡಿ ಸ್ವಾವಲಂಬನೆ ತರಲಿಕ್ಕೆ ಒಂದು ಯೋಜನೆ ಹಾಕೊಂಡಿದ್ದಾರೆ ಸರ್. ಇದರ ಜೊತೆಗೆ ಇದಕ್ಕೆ ಪೂರಕವಾಗಿ ನಮ್ಮ ಕರ್ನಾಟಕ ಸರ್ಕಾರದ ವತಿಯಿಂದ ಕೂಡ ಇದೇ ಆಯವ್ಯಯದಲ್ಲಿ ಸುಮಾರು 8.8 ಕೋಟಿ ಅನುದಾನವನ್ನು ಮೀಸಲಿಟ್ಟು ವಿಶೇಷವಾಗಿ ತೊಗರಿ ಬೆಳೆಯ ಒಂದು ಉತ್ತೇಜನಕ್ಕೆ ಒಂದು ಒತ್ತು ಕೊಟ್ಟು ಕೇಂದ್ರ ಸರ್ಕಾರದ ಈ ಯೋಜನೆಗೆ ಪೂರಕವಾಗಿ ನಮ್ಮ ಸರ್ಕಾರದವರು ಕೂಡ ಒಂದು ಯೋಜನೆ ಹಾಕೊಂಡಿದ್ದಾರೆ ಸರ್. ಹಾಗಾಗಿ ಕೇಂದ್ರ ಸರ್ಕಾರ ಮಟ್ಟದಲ್ಲಿ ರಾಜ್ಯ ಸರ್ಕಾರ ಮಟ್ಟದಲ್ಲಿ ಎರಡೂ ಸರ್ಕಾರ ಮಟ್ಟದಲ್ಲಿ ಬೇಳೆಕಾಳು ಬೆಳೆಗಳ ಉತ್ತೇಜನಕ್ಕೆ ಅತ್ಯಂತ ಒಂದು ಪೂರಕವಾದ ವ್ಯವಸ್ಥೆ ಇರುವುದರಿಂದ ಇದರಿಂದ ಉಪಯೋಗವನ್ನ ರೈತರು ಪಡ್ಕೋಬೇಕು. ಯಥೇಚ್ಛವಾಗಿ ಬೇಳೆಕಾಳು ಬೆಳೆಗಳನ್ನ ಬೆಳೆದು ವಿವಿಧ ತಾಂತ್ರಿಕತೆಗಳನ್ನು ಅಳವಡಿಸಿಕೊಂಡು ಹೆಚ್ಚಿನ ಇಳುವರಿ ತೆಗೆಯಲಿಕ್ಕೆ ಅವರು ಎಲ್ಲಾ ಒಂದು ರೀತಿಯಿಂದ ಪ್ರಯತ್ನ ಮಾಡಬೇಕಂತ ನಂದು ವಿನಂತಿ ಸರ್. ಕೇಂದ್ರ ಸರ್ಕಾರ ರೈತರ ಪ್ರಯತ್ನಗಳಿಗೆ ಕೈ ಜೋಡಿಸದ ಮುಂಗಾರು ಸಂದರ್ಭದೊಳಗ ರೈತರು ಬೇಳೆಕಾಳುಗಳನ್ನು ಬೆಳಿತಾರೆ. ವಿಶೇಷವಾಗಿ ಹೆಸರು ನಮ್ಮ ಉತ್ತರ ಕರ್ನಾಟಕದೊಳಗ ಉದ್ದು ಬೆಳಿತಾರೆ. ಈಗ ಒಂದು ಸಂದರ್ಭ ಹೇಗಿದೆ ಯಾಕಂದ್ರೆ ಸಾಕಷ್ಟು ಮಳೆಯಾಗಿದೆ. ಡಾಕ್ಟರ್ ಎಂ ಡಿ ಪಾಟೀಲ್ ಅವರೇ, ಈಗ ಬಹಳ ರೈತರ ಮುಖದಲ್ಲಿ ಮಂದಹಾಸ ಇದೆ. ಉತ್ತಮ ಬೆಳೆ ಬೆಳೀತಾ ಇದ್ದಾರೆ. ಆದ್ರೆ ಯಾವ ತಳಿಗಳನ್ನ ಆಯ್ಕೆ ಮಾಡ್ಕೊಳ್ತೀವಿ ಅದು ಬಹಳ ಮುಖ್ಯ ಅದ. ತಳಿಗಳು ರೋಗ ನಿರ್ಭರತೆ ಇರಬೇಕು, ಆಮೇಲೆ ರೋಗ ನಿರೋಧಕವಾಗಿರಬೇಕು, ಮತ್ತೆ ವಿಶೇಷವಾಗಿ ಏನಾದ್ರೂ ಬಂದ್ರೂ ಕೂಡ ಉತ್ತಮ ಇಳುವರಿ ಬರ್ಲಿಕ್ಕೆ. ಈಗ ನೋಡ್ರಿ ನಮ್ಮ ಇಸ್ರೇಲ್ ಅಂತ ದೇಶದೊಳಗ ನಾವು ಇಲ್ಲಿ ಗೋಂಜಾಳ ನಾವು 15 ಚೀಲ ಬೆಳೆದ್ರೆ 50 ಚೀಲ ಬೆಳೆದಾರ. ಅಂದ್ರೆ ತಾಂತ್ರಿಕತೆಗೆ ಅಷ್ಟು ಮಹತ್ವವನ್ನು ಕೊಡ್ತಾರ. ಅದಕ್ಕೆ ನಮ್ಮಲ್ಲಿ ಕೂಡ ರೈತ ಬಾಂಧವರು ತಾಂತ್ರಿಕತೆಗೆ ಮಹತ್ವ ಕೊಡಬೇಕು. ಈಗ ಈ ಹೆಸರು ಮತ್ತು ಉದ್ದು ಈಗ ಬಿತ್ತಿದ್ದಾರೆ, ಆದ್ರೂ ಕೂಡ ಮುಂದಾದ್ರೂ ಅವರು ಅನುಕೂಲ ಮಾಡ್ಕೊಳ್ಳಿ. ಹೆಸರು ಮತ್ತು ಉದ್ದು ತಳಿಗಳು ಯಾವ ಇದಾವೆ ಮತ್ತೆ ಉತ್ತಮ ತಳಿಗಳನ್ನ ಹೇಗೆ ನಾವು ನಿರ್ಧರಿಸಬೇಕು? ಈಗ ಸರ್ ಬಹಳ ಇದು ಒಂದು ಮುಖ್ಯವಾದ ವಿಷಯ ಸರ್. ರೈತರು ಯಾವಾಗ್ಲೂ ಬೆಳೆ ಆಯ್ಕೆ ಮಾಡ್ಕೋಬೇಕಾದ್ರೆ ಅವ್ರು ಏನ್ ಮಾಡಬೇಕು, ಮುಖ್ಯವಾಗಿ ಈಗ ಅವರು ಒಂದು ಹೊಲವನ್ನು ಅತ್ಯಂತ ಒಂದು ಒಳ್ಳೆ ರೀತಿಯಿಂದ ತಯಾರು ಮಾಡಿ ಇಟ್ಟಿರ್ತಾರೆ ಸರ್ ಯಾವಾಗ್ಲೂ. ಅಂದ್ರೆ ಅದರ ಜೊತೆಗೇನೆ ಯಾವ ತಳಿ ನಮಗೆ ಸೂಕ್ತವಾಗಿದೆ, ನಮ್ಮ ವಲಯಕ್ಕೆ ನಮ್ಮ ಒಂದು ಏರಿಯಾಕ್ಕೆ ಯಾವುದು ತಳಿ ಶಿಫಾರಸಾಗಿದೆ ಇದನ್ನ ತಿಳ್ಕೊಂಡು ಆ ತಳಿಯ ಗುಣಮಟ್ಟದ ಬೀಜ ಎಲ್ಲಿ ಸಿಗತ್ತೆ ಅಂತ ತಿಳ್ಕೊಂಡು ಅದನ್ನ ಉಪಯೋಗ ಮಾಡೋದು ಬಹಳ ಮುಖ್ಯ ಸರ್. ಯಾಕಂದ್ರೆ ಈಗ ನಾವೇನ್ ಹೇಳ್ತೀವಿ, ನೂಲಿನಂತೆ ಸೀರೆ ಬೀಜದಂತೆ ಬೆಳೆ ಅಂತ ಹೇಳ್ತೀವಿ. ಅದಕ್ಕಾಗಿ ಬೀಜ ಬಹಳ ಮುಖ್ಯ ಸರ್. ಈಗ ನಾವು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ವಲಯ 8 ಮತ್ತು 3ರಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಪ್ರಯೋಗಕ್ಕೆ ಒಳಪಡಿಸಿ ನಾವು ಏನು ಬಿಡುಗಡೆಗೆ ಶಿಫಾರಸು ಮಾಡಿದ್ವಿ ಆ ಒಂದು ತಳಿಗಳ ಬಗ್ಗೆ ಈಗ ಮಾಹಿತಿ ಕೊಡ್ತೀನಿ ಸರ್. ಮೊದಲನೇದಾಗಿ ಹೆಸರಿನಲ್ಲಿ ಸರ್ ಸದ್ಯ ಈಗ ನಮ್ಮ ಹತ್ರ ಪ್ರಚಲಿತ ಇರತಕ್ಕಂಥವು 3 ತಳಿ ಇದಾವೆ. ಒಂದು ಮುಖ್ಯವಾಗಿ DGGV2 ಅಂತ ಇದೆ ತಳಿ ಸರ್. ಇದು ಆಲ್ರೆಡಿ ರೈತರಿಗೆಲ್ಲ ಗೊತ್ತಿರೋ ತಳಿ. ಆಮೇಲೆ ರೈತರು ಬಹಳಷ್ಟು ಜನ ರೈತರು ಮೆಚ್ಚಿಕೊಂಡು ಬೆಳೀತಾ ಇದ್ದಾರೆ. ಇದು ಒಂದು ಸುಮಾರು 70 ರಿಂದ 75 ದಿನಗಳ ಮಾಗಿ ಕಟಾವಿಗೆ ಬರ್ತಕ್ಕಂಥ ತಳಿ ಸರ್. ಇದರದ್ದು ವಿಶೇಷತೆ ಏನಂತಂದ್ರೆ ಇದ್ರ ಕಾಯಿಗಳು ಉದ್ದನೆ ಕಾಯಿ ಸರ್. ಇದು ಉದ್ದನೆ ಕಾಯಿ, ದಪ್ಪ ಕಾಳಿರುತ್ತೆ, ಆಮೇಲೆ ಶೈನಿಂಗ್ ಇರುತ್ತೆ, ಹೊಳಿತಾ ಇರುತ್ತೆ ಕಾಳು, ಹೊಳೆಯುವ ಹಸಿರಿನಿಂದ ಕೂಡಿರ್ತಕ್ಕಂಥ ತಳಿ. ಆಮೇಲೆ ಕಾಳುಗಳು ಸಿಡಿಯೋದಿಲ್ಲ. ಆಮೇಲೆ ಇದನ್ನು ಕೂಡ ಯಂತ್ರ ಕಟಾವಿಗೆ ಸೂಕ್ತವಾದಂತಹ ತಳಿ ಸರ್ ಇದು DGGV2 ಅಂತ. ಈಗ ರೈತರ ಹೊಲಗಳಲ್ಲಿ ಬಹಳಷ್ಟು ನಿಮಗೆ ಕಾಣಸಿಗತ್ತೆ ಇದು. ಇದ್ರ ಜೊತೆಗೆ DGG1 ಅಂತ ಇನ್ನೊಂದು ತಳಿ ಇದೆ ಸರ್, DGG1 ಅಂತ. ಇದ್ರದ್ದು ಏನು ವಿಶೇಷತೆ ಅದಕ್ಕೆ ಹೋಲಿಸಿ ನೋಡಿದಾಗ ಅಂತಂದ್ರೆ ಇದು ಕಾಯಿದ ಉದ್ದನೆ ಸ್ವಲ್ಪ ಕಡಿಮೆ ಅದಕ್ಕಿಂತ, ಬಟ್ ಕಾಯಿಗಳ ಸಂಖ್ಯೆ ಜಾಸ್ತಿ
ಜಾಸ್ತಿ ಸರ್ ಇದಕ್ಕೆ. ಪ್ರತಿ ಗಿಡಕ್ಕೆ ಕಾಯಿಗಳ ಸಂಖ್ಯೆ ಜಾಸ್ತಿ, ಹೀಗಾಗಿ ಇದು ಹೆಚ್ಚಿನ ಇಳುವರಿ ಕೊಡ್ತಕ್ಕಂತ ಇನ್ನೊಂದು ತಳಿ DGG1 ಅಂತ. ಇದು ಕೂಡ 70 ರಿಂದ 75 ದಿನದಲ್ಲಿ ಮಾಗಿ ಕಟಾವಿಗೆ ಬರುತ್ತೆ. ಇದು ಕೂಡ ಯಂತ್ರ ಕಟಾವಿಗೆ ಸೂಕ್ತವಾದಂತ ತಳಿ ಸರ್. ಇದ್ರ ಜೊತೆಗೆ ಇನ್ನೊಂದು DGG7 ಅಂತ ಇದೆ ಸರ್. ಇದು ವಲಯ 3ಕ್ಕೆ ಸೀಮಿತವಾಗಿ ಶಿಫಾರಸು ಮಾಡಿರ್ತಕ್ಕಂಥ ತಳಿ. ಇದು ಸ್ವಲ್ಪ ಅಲ್ಪಾವಧಿ ತಳಿ ಸರ್. ಇದು ನಿಮ್ಗೆ 68 ದಿನದಲ್ಲಿ ಮಾಗಿ ಕಟಾವಿಗೆ ಬರುತ್ತೆ. ಇದು ಕೂಡ ಯಂತ್ರ ಕಟಾವಿಗೆ ಸೂಕ್ತವಾದಂತ ತಳಿ. ಕಾಳಿನ ಗಾತ್ರ ಸ್ವಲ್ಪ ಸಣ್ಣದಿದೆ, ಬಟ್ ಬೇಗ ಅಲ್ಪಾವಧಿ ತಳಿ, ಕಾಯಿಗಳ ಸಂಖ್ಯೆ ಜಾಸ್ತಿ ಇದೆ, ಯಂತ್ರ ಕಟಾವಿಗೆ ಸೂಕ್ತವಾದಂತ ತಳಿ. ವಿಶೇಷವಾಗಿ ಇವು 3 ಆಲ್ರೆಡಿ ಈಗ ಬಿಡುಗಡೆ ಆಗಿ ಶಿಫಾರಸಾಗಿ ರೈತರ ಹೊಲದಲ್ಲಿ ಬೆಳೀತಕ್ಕಂಥ ತಳಿಗಳು ಸರ್. ಇದ್ರ ಜೊತೆ ನಾನು ಇನ್ನೊಂದು ವಿಶೇಷವಾಗಿ ರೈತರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಈ ವರ್ಷ ಮುಂಗಾರು ಹಂಗಾಮಿನಲ್ಲಿ ನಾವು ಇನ್ನೊಂದು ತಳಿಯನ್ನ ಅಭಿವೃದ್ಧಿಪಡಿಸಿ ಈಗ ಫೈನಲ್ ಸ್ಟೇಜ್ ಅಂದ್ರೆ ಅಂತಿಮ ಹಂತದಲ್ಲಿ ಪ್ರಯೋಗದಲ್ಲಿದೆ. DGG96 ಅಂತ ಒಂದು ತಳಿ ಸರ್. ಅದನ್ನ ಈ ವರ್ಷ ಕೃಷಿ ಇಲಾಖೆಯವರ ಸಂಯೋಗದೊಂದಿಗೆ, ಆಮೇಲೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ, ಇದರ 2 ಸಂಯೋಗದೊಂದಿಗೆ ವಿವಿಧ ರೈತರ ಹೊಲದಲ್ಲಿ ಅಂತಿಮ ಹಂತದ ಪ್ರಯೋಗವನ್ನು ನಾವು ಕಂಡುಕೊಂಡಿದ್ದೀವಿ ಸರ್. ಅದನ್ನ ಈ ವರ್ಷ ಅದರದ್ದು ಒಂದು ಪರ್ಫಾರ್ಮೆನ್ಸ್ ನೋಡಿ ಆ ತಳಿದ್ದು ನಮ್ಮ ಈಗ ಪ್ರಚಲಿತ ಇರೋ ತಳಿಗಿಂತ ಉತ್ತಮವಾಗಿದೆ ಅಂತ ನಮ್ಮ ಪ್ರಯೋಗದಲ್ಲಿ ಕಂಡು ಬಂದಿದೆ. ಅದರದ್ದು ಈ ವರ್ಷ ಒಂದು ಫೈನಲ್ ಒಂದು ಪ್ರಯೋಗ ನಡೀತಾ ಇದೆ. ಇದು ಆದ್ರೆ ಮುಂದಿನ ವರ್ಷ ಅದನ್ನ ನಾವು ಬಿಡುಗಡೆಗೆ ಶಿಫಾರಸು ಮಾಡತಕ್ಕಂತ ವ್ಯವಸ್ಥೆ ಮಾಡ್ಕೊಂಡಿದೀವಿ ಸರ್, DGG96 ಅಂತ. ಈ ತಳಿಯ ವಿಶೇಷತೆ ಏನಂತಂದ್ರೆ ಈಗ ಹಳದಿ ನಂಜಾಣು ರೋಗಕ್ಕೆ ನಿರೋಧಕ ಶಕ್ತಿಯನ್ನು ಹೊಂದಿರತಕ್ಕಂತ ಇದು ಹೊಸ ತಳಿ ಸರ್, DGG96 ಅಂತ. ಮುಂದಿನ ದಿನಮಾನಗಳಲ್ಲಿ ರೈತರಿಗೆ ಇದು ಬೆಳಿಲಿಕ್ಕೆ ಸಿಗ್ತಕ್ಕಂತ ಎಲ್ಲಾ ಚಾನ್ಸಸ್ ಇದೆ. ಇವು ಇಷ್ಟು ಹೆಸರಿನ ತಳಿಗಳು ಸರ್. ಇದರ ಜೊತೆಗೆ ಉದ್ದು ಕೂಡ ನಮ್ಮ ಉತ್ತರ ಕರ್ನಾಟಕದ ಒಂದು ಅತ್ಯಂತ ಮುಖ್ಯವಾದ ಬೆಳೆಕಾಳು ಬೆಳೆಯಾಗಿದೆ ಸರ್ ಮುಂಗಾರಿನಲ್ಲಿ. ಇವನ್ ಎಲ್ಲೆಲ್ಲಿ ನೀರಾವರಿ ಅನುಕೂಲ ಇದೆ ಅಲ್ಲಿ ಬೇಸಿಗೆಯಲ್ಲಿ ಕೂಡ ಬೆಳೀತಾರೆ. ಇದರಲ್ಲಿ ಕೂಡ ನಾವೀಗ ಪ್ರಚಲಿತವಾಗಿ 3 ತಳಿಗಳು ವಿಶ್ವವಿದ್ಯಾಲಯದಿಂದ ಬಿಡುಗಡೆಯಾಗಿದ್ದಾವೆ ಸರ್. ಅದರಲ್ಲಿ DU1 ಅಂತ ತಳಿ ಸರ್. ಇದು ಉತ್ತಮ ಇಳುವರಿ ಕೊಡ್ತಕ್ಕಂತ ತಳಿ. ಸುಮಾರು 80 ರಿಂದ 85 ದಿನಗಳಲ್ಲಿ ಮಾಗಿ ಕಟಾವಿಗೆ ಬರುತ್ತೆ ಸರ್. ಆಮೇಲೆ ಇದರ ವಿಶೇಷತೆ ಏನಂದ್ರೆ ಇದು ಸ್ವಲ್ಪ ಹಳದಿ ನಂಜಾಣು ರೋಗಿಗೆ ನಿರೋಧಕ ಶಕ್ತಿಯನ್ನು ಹೊಂದಿದ್ದು ಬೇಸಿಗೆ ಎಲ್ಲ ಹಂಗಾಮುಗಳಲ್ಲಿ ಸೂಕ್ತವಾದಂತ ತಳಿ ಸರ್. ಇದರದ್ದು ಅಡಾಪ್ಷನ್ ಅಂತೀವಿ, ವೆರಿ ಗುಡ್ ಅಡಾಪ್ಷನ್ ಇದೆ ಸರ್. ಇದು ಎಲ್ಲ ಬೇರೆ ಬೇರೆ ವಲಯಕ್ಕೂ ಕೂಡ ಅಡಾಪ್ಷನ್ ಇದೆ. ದಪ್ಪನೆ ಕಾಳು ಹೊಂದಿದೆ ಸರ್. ಇದಾದ್ಮೇಲೆ DBGB5 ಅಂತ ಇನ್ನೊಂದು ತಳಿಯನ್ನು ನಾವು ಬಿಡುಗಡೆ ಮಾಡಿದೀವಿ ಸರ್. ಇದರಲ್ಲಿ ಪ್ರತಿ ಗಿಡದ ಕಾಯಿಗಳ ಸಂಖ್ಯೆ ಜಾಸ್ತಿ ಇದ್ದು ದಪ್ಪನೆ ಕಾಳು, ಇದು ಅಧಿಕ ಇಳುವರಿ ಕೊಡ್ತಕ್ಕಂಥ ತಳಿ. ನಮ್ಮ ವಿಶ್ವವಿದ್ಯಾಲಯದಲ್ಲಿ ಇದರದ ಬೀಜ ಲಭ್ಯತೆ ಇದೆ ಸರ್. ಇದ್ರ ಜೊತೆಗೆ ಮೋಸ್ಟ್ ರೀಸೆಂಟ್ ಅಂದ್ರೆ ಇನ್ನೊಂದು DBG16 ಅಂತ ಒಂದು 2023ರಲ್ಲಿ ಒಂದು ನೋಟಿಫಿಕೇಶನ್ ಆಗಿರ್ತಕ್ಕಂಥ ತಳಿ DBG16 ಅಂತ ಸರ್. ಇದು ದಪ್ಪನೆ ಕಾಳು ಸರ್, ಆಮೇಲೆ ಅಧಿಕ ಇಳುವರಿ ಕೊಡ್ತಕ್ಕಂಥ ತಳಿ. ಇದ್ರ ಬೀಜ ಕೂಡ ಈ ವರ್ಷ ರೈತರಿಗೆ ಲಭ್ಯ ಆಗಿದೆ ಸರ್. ಬಹಳಷ್ಟು ರೈತರು ಈ ಬೀಜನ ತಗೊಂಡು ಹೋಗಿದ್ದಾರೆ. ಇದು ಕೂಡ ಒಂದು ಒಳ್ಳೆ ಇಳುವರಿ ಕೊಡ್ತಕ್ಕಂಥ ಸುಧಾರಿತ ಒಂದು ತಳಿಯಾಗಿದೆ ಸರ್. ಉದ್ದಿನಲ್ಲಿ 3 ತಳಿಗಳು, ಹೆಸರಿನಲ್ಲಿ 3 ತಳಿಗಳು ಆಲ್ರೆಡಿ ಶಿಫಾರಸು ಆಗಿರುವ. ಅದೇ ರೀತಿ ಹೆಸರಿನಲ್ಲಿ ಈಗ ಒಂದು ಅಂತಿಮ ಹಂತದಲ್ಲಿ ಪ್ರಯೋಗ ಇರತಕ್ಕಂತ ವಿಶೇಷವಾಗಿ ಹಳದಿ ನಂಜಾಣು ರೋಗಿಗೆ ನಿರೋಧಕತೆ ಹೊಂದಿರತಕ್ಕಂತ ತಳಿಗಳು ಸರ್. ರೈತರು ಈ ತರ ಹೊಸ ಹೊಸ ತಳಿಗಳು ಯಾವಾಗ ಬರ್ತಾವಲ್ಲ ಸರ್, ಅವನ್ನ ತಿಳ್ಕೊಂಡು ಆ ತಳಿಗಳನ್ನ ತಮ್ಮ ಹೊಲದಲ್ಲಿ ಹಾಕುವಂತ ವ್ಯವಸ್ಥೆ ಆಗ್ಬೇಕು ಸರ್. ಬಹಳಷ್ಟು ರೈತರು ಅಲ್ಲೇ ನಾನು ಲೋಕಲ್ ಸಿಕ್ತು ಸ್ಥಳೀಯ ರೈತರು ಅವರು ಬೀಜ ಮಾಡಬೇಕು, ಬಟ್ ಉತ್ತಮ ಗುಣಮಟ್ಟದ ಬೀಜವನ್ನ ಅವರು ತಗೋಬೇಕು ಸರ್. ಅದು ನಮ್ದು ಒಂದು ಕಳಕಳಿಯ ವಿನಂತಿ ರೈತ ಬಾಂಧವರು. ಇದು ತಳಿಗಳ ಬಗ್ಗೆ ಮಾಹಿತಿ ಸರ್. ಬಹಳ ಸಂತೋಷ ಸರ್. ಡಾಕ್ಟರ್ MD ಪಾಟೀಲ್ ಅವರು ಬಹಳ ಅದ್ಭುತವಾಗಿ ಈಗ ತಳಿಗಳ ಮಹತ್ವ ಬಗ್ಗೆ ಹೇಳಿದ್ರಿ. ನೀವು ಹೇಳಿದ್ರಲ್ಲ ನೂರ್ಲೆಂಗ ಸೀರಿ ಬೀಜ ಹೆಂಗಿರ್ತದೆ ಬೆಳೆ ಅಂತ ಹೇಳಿ, ಅದಕ್ಕೆ ಖಂಡಿತವಾಗಿ ಕೂಡ ನಮ್ಮ ರೈತ ಬಾಂಧವರು ಸಾಕಷ್ಟು ಈ ಬಗ್ಗೆ ಹೆಚ್ಚಿನ ಮಾಹಿತಿ ಮಾಡ್ಕೊಳ್ಳೋದು ಬಹಳ ಅಗತ್ಯತೆ ಅದ. ತಾಂತ್ರಿಕತೆ ಅಂದ್ರೆ ಇದೆ, ಯಾಕಂದ್ರೆ ಅತ್ಯುತ್ತಮ ತಾಂತ್ರಿಕತೆಯನ್ನು ಉಪಯೋಗಿಸಿ ತಳಿ ಅಭಿವೃದ್ಧಿಯನ್ನು ಮಾಡಿರ್ತಾರೆ. ಹೌದೌದು. ಹೀಗಾಗಿ ರೋಗ ನಿರೋಧಕತೆ ಇರ್ತದೆ. ಈಗ ನೋಡ್ರಿ ಬೆಳಿತಾ ಇದಾರೆ, ಅವಾಗ ಗೊತ್ತಾಗ್ತದೆ ಅವ್ರಿಗೆ, ಯಾಕಂದ್ರೆ ಸಾಕಷ್ಟು ರೋಗಗಳು ಬರೋ ಸಾಧ್ಯತೆ ಇರ್ತದೆ. ಆಮೇಲೆ ಮತ್ತೆ ಇನ್ನೊಂದು ಮುಖ್ಯವಾಗಿ ಕೀಟ ನಿರ್ವಹಣೆ ಕೂಡ ಕಷ್ಟ. ಅಂತರ್ ಬೆಳೆಯನ್ನು ಬೆಳಿತಾ ಇಲ್ಲ ಈಗ, ಒಂದೇ ಬೆಳೆದ್ ಬಿಡ್ತಾರ. ಜೋಳದ ಕಾಳಿದ್ರೆ ಅಟ್ಲೀಸ್ಟ್ ಅಂದ್ರೆ ಕೀಟಗಳ ಬಾಧೆ ಕಡಿಮೆ ಆಗ್ಬಹುದು, ಅದು ಕೂಡ ಇಲ್ಲ. ಈಗ ಇನ್ನೊಂದು ನೋಡ್ರಿ ಡಾಕ್ಟರ್ MD ಪಾಟೀಲ್ ಅವರೇ, ರೈತ ಬಾಂಧವರಲ್ಲಿ ಸ್ವಲ್ಪ ಆಲಸ್ಯನ ಬಹಳ ಇದೆ, ಹೊಲಕ್ಕೆ ಹೋಗುದಿಲ್ಲ. ಏನ್ ತೊಂದರೆಗಳು ಈಗ ಬರೋ ಸಾಧ್ಯತೆ ಇದೆ, ಏನ್ ರೋಗಗಳು ಬರ್ತಾವ, ಮತ್ತೆ ಯಾವ ತರ ಕೀಟಗಳು ಬರ್ಬಹುದು, ಅವುಗಳ ನಿರ್ವಹಣೆ ಹೆಂಗ್ ಮಾಡ್ಬೇಕು? ಈಗ ಒಳ್ಳೆ ಪ್ರಶ್ನೆ ಸರ್. ಇದು ವಿಶೇಷವಾಗಿ ಸರ್ ಈ ವರ್ಷ ನೋಡಿ ಸರ್, ವಿಶೇಷ ಏನಂತಂದ್ರೆ ಮಳೆ ಬೇಗನೆ ಪ್ರಾರಂಭ ಆಯ್ತು ಸರ್. ಈ ಸಲ ಬಹಳಷ್ಟು ರೈತರು ನಮ್ಮ ವಿಶ್ವವಿದ್ಯಾಲಯಕ್ಕೆ ಬಂದು ಬೀಜ ತಗೊಂಡು ಬಿತ್ತನೆ ಮಾಡಿದ್ರು. ಕೆಲವೊಂದು ಕಡೆ ಎಲ್ಲ ಒಳ್ಳೆ ಬೆಳೆ ಬಂದ್ ಸರ್. ಇನ್ನು ಕೆಲವೊಂದು ಕಡೆ ಏನಾಗಿದೆ, ಅತಿಯಾದ ಮಳೆಯಿಂದ ಸರ್ ತೇವಾಂಶ ಜಾಸ್ತಿ ಆಗಿ ಕೆಲವೊಂದು ನವಲ್ಗುಂದ ಏರಿಯಾ ಆಗಿರ್ಬೋದು, ಕೆಲವೊಂದು ಏರಿಯಾ ಆಗಿರ್ಬೋದು, ಅವರು ಬೆಳೆನ ಹೋಗಿಬಿಟ್ಟಿದೆ ಸರ್ ಕೆಲವೊಂದು. ಅಥವಾ ಇನ್ನು ಕೆಲವೊಂದು ರೈತರು ಎಲೆ ಹಳದಿ ಆಗ್ತಾ ಇದೆ. ಎಲೆ ಹಳದಿ ಆಗ್ತಾ ಇದೆ ಸರ್. ಈಗ ಅತಿಯಾದ ತೇವಾಂಶ ಅಥವಾ ಕಂಟಿನ್ಯೂಸ್ ಮಳೆ ಆಗೋದ್ರಿಂದ ಎಲೆ ಹಳದಿ ಅಂದ್ರೆ ರೋಗದಿಂದಲ್ಲ ಸರ್, ಇದು ಹೆಚ್ಚಿಗೆ ತೇವಾಂಶದಿಂದ ಆಗ್ತಕ್ಕಂತ ಹಳದಿ ಕಂಡು ಬಂದಿದೆ. ಎಲ್ಲೆಲ್ಲಿ ಜಾಸ್ತಿ ಮಳೆಯಾಗಿ ಹಳದಿ ಆಗ್ತಾ ಇದೆ ಅಂತಹ ರೈತರು ಏನ್ ಮಾಡಬೇಕು, ಸ್ವಲ್ಪ ಕಂಡೀಷನ್ ಫೇವರ್ ಆದ್ಮೇಲೆ ಇಮಿಡಿಯೇಟ್ ಆಗಿ ಈಗ 19 ಆಲ್ ಅಂತ ಒಂದು ಪೋಷಕಾಂಶ ಸಿಗುತ್ತೆ ಸರ್. ಅಂದ್ರೆ NPK 19 ಅಂತ ಮಾರುಕಟ್ಟೆಯಲ್ಲಿ ಬೇರೆ ಬೇರೆ ಕಂಪನಿ ಸಿಗುತ್ತೆ. ಯಾವ್ದಾದ್ರು ಒಂದು ಕಂಪನಿ ತಗೊಂಡು ಅದನ್ನ ಸುಮಾರು ಬೆಳೆಗೆ, ಈಗ ಚಿಕ್ಕ ಬೆಳೆ ಇದ್ರೆ ಅರೌಂಡ್ 2 ಗ್ರಾಮ್ 1 ಲೀಟರ್ ನೀರಿಗೆ ಅಷ್ಟು ಹಾಕಿ ಅದನ್ನ ಫೋಲಿಯರ್ ಸ್ಪ್ರೇ ಅಂದ್ರೆ ಎಲೆಗಳ ಮೇಲೆ ಸಿಂಪರಣೆ ಮಾಡಿದೆ ಆದ್ರೆ ಸರ್, ಅದು ಈಗ ಎಲ್ಲೋ ಆಗಿರೋದು ರಿಕವರ್ ಆಗಕ್ಕೆ ಎಲ್ಲ ಸಾಧ್ಯತೆ ಇದೆ. ಆಮೇಲೆ ಇನ್ನು ಕೆಲವೊಂದು ರೈತರಲ್ಲಿ ಏನಾಗಿದೆ ಸರ್, ಅವರು ಕೆಲವೊಂದು ಭಾಗದಲ್ಲಿ ಏನಾಗಿದೆ, ಈಗ ನೀವು ಹೇಳಿದಂಗೆ 1 ತಿಂಗಳು ಬೆಳೆ ಇದೆ, ಮಳೆ ಆಗಿ ನಿಂತು ಹೋಗ್ಬಿಟ್ಟಿದೆ ಸರ್.
ನಿಂತು ಹೋಗ್ಬಿಟ್ಟು ಡ್ರೈ ಸ್ಪೆಲ್ ಅಂದ್ರೆ ಒಣ ಹವೆ ಸ್ಟಾರ್ಟ್ ಆಗಿದೆಲ್ಲ, ಇಂತಹ ಸಮಯದಲ್ಲಿ ಏನಾಗುತ್ತೆ ಸರ್, ಮುಖ್ಯವಾಗಿ ನಮಗೆ ಈ ಬಿಳಿ ನೊಣಗಳ ಒಂದು ಚಟುವಟಿಕೆ ಜಾಸ್ತಿ ಆಗಿಬಿಟ್ಟು, ಬಿಳಿ ನೊಣ ಆಕ್ಟಿವಿಟಿ ಜಾಸ್ತಿ ಆದಾಗ ಏನು ಸಮಸ್ಯೆ ಆಗುತ್ತೆ ಅಂದ್ರೆ ಸರ್, ಈ ಬಿಳಿ ನೊಣ ಅದೇನು ಹಳದಿ ನಂಜಾಣು ರೋಗದ ಕ್ಯಾರಿಯರ್ ಸರ್, ಇದು ವೆಕ್ಟರ್ ಅಂತೀವಿ, ಅದನ್ನ ಹರಡ್ತಕ್ಕಂತ ಒಂದು ಕೀಟ ಸರ್ ಇದು, ರಸ ಹೀರು ಕೀಟ ಸರ್ ಇದು. ಆ ರಸ ಹೀರ್ಬೇಕಾದ್ರೆ ವೈರಸ್ ಅನ್ನು ತಗೊಂಡ್ಬಿಡತ್ತೆ, ಆಮೇಲೆ ಬೇರೆ ಆರೋಗ್ಯವಂತ ಗಿಡಗಳಿಗೆ ಅಲ್ಲಿ ಹೋಗಿ ರಸ ಹೀರಿದಾಗ ಈ ವೈರಸ್ ಅನ್ನ ಅದು ಹರಡಿ ಬಿಟ್ಬಿಡ ಸರ್. ಹೀಗಾಗಿ ಒಂಥರ ಸ್ಪ್ರೆಡ್ ಹಾಕೊಂತ ಹೋಗುತ್ತೆ. ನಾನು ಮೊನ್ನೆ ಒಂದು ರೈತರ ಹೊಲದಾಗ ಹೋದಾಗ ನೋಡ್ತಾ ಇದ್ದೆ, ಕೆಲವೊಂದು ಅಲ್ಲೊಂದು ಇಲ್ಲೊಂದು ಈ ತರ ಹಳದಿ ರೋಗ ಬಂದಿರೋ ಗಿಡಗಳು ಕಾಣ್ತಾ ಇದ್ವು. ರೈತರಿಗೆ ಒಂದು ವಿಶೇಷ ಮನವಿ ಏನಂತಂದ್ರೆ, ನೀವು ಹಳದಿ ಆಗಿರ್ತಕ್ಕಂತ ಗಿಡಗಳನ್ನ ಕಿತ್ತು ಹೂಳ್ಬೇಕು ಸರ್. ಕೀಳ್ಬೇಕಾದ್ರೆ ಅದನ್ನ ಕಿತ್ಕೊಂತ ಎಲ್ಲ ಹೊಲ ಎಲ್ಲ ಅಡ್ಡಾಡಬಾರ್ದು ಸರ್. ರೈತರು ಬಹಳ ವಿಶೇಷ ಕಾಳಜಿ ವಹಿಸಬೇಕು. ಒಂದು ಚೀಲ ತಗೊಂಡು ಆ ಗಿಡನ ಕಿತ್ತ ತಕ್ಷಣ ಆ ತರ ಕಲೆಕ್ಟ್ ಮಾಡ್ಕೊಂತ ಹೋಗ್ಬೇಕು ಸರ್. ಇಲ್ಲಾಂದ್ರೆ ಏನಾಗ್ಬಿಡುತ್ತೆ, ಅದು ಆ ಗಿಡದಲ್ಲಿ ಆಲ್ರೆಡಿ ಬಿಳಿ ನೊಣಗಳ ಸಂಖ್ಯೆ ಇರುತ್ತೆ, ಅವೆಲ್ಲ ಕಡೆ ಸ್ಪ್ರೆಡ್ ಆಗಿಬಿಡ್ತವೆ. ಆ ತರ ಚೀಲದಲ್ಲಿ ಕಲೆಕ್ಟ್ ಮಾಡ್ಕೊಂಡು ಒಂದೆಲ್ಲ ಬದುವಿಗೆ ತಂದು ಅದನ್ನ ಹೂಳುವಂತ ವ್ಯವಸ್ಥೆ ಮಾಡ್ಕೋಬೇಕು. ಅದ್ರ ಜೊತೆಗೆ ಈ ಬಿಳಿ ನೊಣವನ್ನ ಹತೋಟಿ ಮಾಡ್ತಕ್ಕಂತ ಕೆಲವೊಂದು ರಾಸಾಯನಿಕಗಳಿದಾವೆ ಸರ್, ಅವನ್ನ ಸಿಂಪರಣೆ ಮಾಡಿದ್ರೆ ಅದನ್ನ ರೋಗವನ್ನ ತಡೆಗಟ್ಟಬಹುದು ಸರ್. ಈಗ ಥಯೋಮಿಥಾಕ್ಸಾಮ್ ಅಂತ ಒಂದು ಕೆಮಿಕಲ್ ಇದೆ ಸರ್, ರಾಸಾಯನಿಕ, ಅತ್ಯಂತ ಈಗ ಬಹಳ ಎಫೆಕ್ಟಿವ್ ಒಂದಾದಂತ ಇದು. ಇವುಗಳು ಅತ್ಯಂತ ಬಹಳ ಕಡಿಮೆ ಪ್ರಮಾಣದಲ್ಲಿ ಯೂಸ್ ಮಾಡಬೇಕು ಸರ್. ಇವೆಲ್ಲ ನೆಕ್ಸ್ಟ್ ಜನರೇಷನ್ ಕೆಮಿಕಲ್ಸ್ ಅಂತ ಹೊಸ ಹೊಸ ಮಾಲಿಕ್ಯೂಲ್ಸ್. ಈಗ ಕೇವಲ 0.2 ಗ್ರಾಮ್ಸ್ 1 ಲೀಟರ್ ನೀರಿಗೆ, ಅಂದ್ರೆ 15 ಲೀಟರ್ ಟ್ಯಾಂಕ್ ಇಂದ ಏನಾದ್ರೂ ಅವರು ಸ್ಪ್ರೇ ಮಾಡ್ತಿದ್ರೆ ಕೇವಲ 3 ಗ್ರಾಮ್ನಷ್ಟು ಹಾಕಿದ್ರೆ ಸಾಕು ಸರ್. ಇವು 3 ಗ್ರಾಮ್ನಷ್ಟು 15 ಲೀಟರ್ ಟ್ಯಾಂಕಿಗೆ ಇಷ್ಟು ಹಾಕಿ ಒಂದು ಸಿಂಪರಣೆ ಕೈಗೊಂಡ್ರೆ ಇದು ಬಿಳಿ ನೊಣವನ್ನ ಹತೋಟಿ ಮಾಡಲ್ಲ ಸರ್. ಹಾಗಾಗಿ ನಮ್ದು ಹಳದಿ ನಂಜಾಣು ರೋಗ ಏನಿರುತ್ತೆ ಅದು ಬೇರೆ ಗಿಡಗಳಿಗೆ ಹಬ್ಬುವಂತ ಒಂದು ಸ್ಥಗಿತ ಆಗುತ್ತೆ. ಈಗ ಧಾರವಾಡ ಏರಿಯಾದಲ್ಲಿ ನೋಡಿ ಮಳೆ ಕಂಟಿನ್ಯೂ ಆಗ್ತದೆ, ತೇವಾಂಶ ಜಾಸ್ತಿ ಆದಾಗ ಇನ್ನೊಂದು ಈ ಸರ್ಕೋಸ್ಪೋರ ಎಲೆ ಚುಕ್ಕೆ ರೋಗ ಅಂತ ಬರೋ ಸಾಧ್ಯತೆ ಇದೆ ಸರ್. ಅಂದ್ರೆ ಎಲೆಗಳ ಮೇಲೆ ಏನಾಗುತ್ತೆ, ಬಿಳಿದು ಸ್ಪಾಟ್ ಇರುತ್ತೆ, ಅದ್ರ ಸುತ್ತಲೂ ಒಂದು ಕಂದು ಬಣ್ಣದ ಒಂದು ಸರ್ಕಲ್ ವೃತ್ತಾಕಾರದ ಒಂದು ಚುಕ್ಕೆ ಆ ತರ ಕಂಡು ಬರುತ್ತೆ ಸರ್. ಈ ರೋಗ ಆಗಿರಬಹುದು. ಇನ್ನೊಂದು ಚಿಬ್ಬು ರೋಗ ಬರುತ್ತೆ ಸರ್, ಎಲೆ ಚಿಬ್ಬು ರೋಗ ಅಂತ. ಅವು ಈಗ ಕಂದು ಬಣ್ಣದ ಪ್ಯಾಚ್ ಬರುತ್ತೆ ಸರ್, ಮೇಲ್ಗಡೆ ಎಲೆ ಮೇಲ್ಗಡೆ ಕೆಳಗಡೆ, ಸಿವಿಯರ್ ಆದಾಗ ಕಾಂಡ ಮೇಲೆನೆ ಬರಬಹುದು. ಇವೆಲ್ಲ ರೋಗಗಳು ಶಿಲೀಂಧ್ರದಿಂದ ಬರ್ತಕ್ಕಂಥ ರೋಗಗಳು ಸರ್. ಇವು ರೋಗಗಳಿಗೆ ಮುಖ್ಯವಾಗಿ ನಾವು ಏನ್ ಮಾಡಬೇಕು, ಇಂಥ ರೋಗಗಳಿಗೆ ನಾವು ಬೀಜೋಪಚಾರ ಮಾಡ್ಬೇಕು ಸರ್. ಫಸ್ಟ್ ಗೆ ಬಿತ್ತನೆ ಮಾಡಬೇಕಾದ್ರೆ ಯಾವ್ದಾದ್ರು ಶಿಲೀಂಧ್ರ ನಾಶಕ, ಈಗ ನಮಗೆ ಕಾರ್ಬೆಂಡಾಜಿಮ್ ಅಂತ ಇದೆ, ಇಂಥ ಒಂದು ಶಿಲೀಂಧ್ರ ನಾಶಕದಿಂದನೂ ಅಥವಾ ಯಾರು ಸಾವಯವ ನಾವು ಬಳಸ್ತೀವಿ ಅಂತಾರ ಅಂತವರು ಟ್ರೈಕೋಡರ್ಮಾ ಅಂತ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಅಥವಾ ರೈತ ಸಂಪರ್ಕ ಕೇಂದ್ರದಲ್ಲಿ ಸಿಗುತ್ತೆ ಸರ್. ಅಂತ ಒಂದು ಟ್ರೈಕೋಡರ್ಮಾವನ್ನು ಉಪಯೋಗಿಸಿಕೊಂಡು ಈಗ 10 ಗ್ರಾಮ್ನಷ್ಟು ಟ್ರೈಕೋಡರ್ಮಾ 1 ಕೆಜಿ ಬೀಜಕ್ಕೆ, ಅಥವಾ ಇದು ಕಾರ್ಬೆಂಡಾಜಿಮ್ 2 ಗ್ರಾಮ್ನಷ್ಟು 1 ಕೆಜಿ ಬೀಜಕ್ಕೆ ಹಾಕಿ ಬೀಜೋಪಚಾರ ಮಾಡಿದೆ ಸರ್, ನಮ್ಮ ಪ್ರಾರಂಭಿಕ ಹಂತದಲ್ಲಿ ಬರ್ತಕ್ಕಂತ ಒಂದು ರೋಗಗಳನ್ನ ತಡೆಗಟ್ಟಬಹುದು. ಅದ್ರ ಜೊತೆಗೇನೆ ಪ್ರಾರಂಭಿಕ ಹಂತದಲ್ಲಿ ಬರ್ತಕ್ಕಂತ ಕೀಟಗಳ ನಿರ್ವಹಣೆಗೆ ಕೂಡ ಬೀಜೋಪಚಾರ ಬಹಳ ಪ್ರಮುಖ ಪಾತ್ರ ವಹಿಸ್ತಾರೆ. ಈಗ ಇಮಿಡಾಕ್ಲೋರ್ಪಿಡ್ ಅಂತ ಒಂದು ರಾಸಾಯನಿಕ ಇದೆ, ಇದನ್ನ ಯೂಸ್ ಮಾಡಿದ್ರೆ, ಅಥವಾ ಇನ್ನೊಂದು ಈ ಸಕಿಂಗ್ ಪೆಸ್ಟ್ ಏನು ರಸ ಹೀರುಕೆಟ್ಟಿಗೆ ಥಯೋಮಿಥಾಕ್ಸಾಮ್ ಅಂತ ಇನ್ನೊಂದು ಬೀಜೋಪಚಾರ ಮಾಡ್ಲಿಕ್ಕೇನೆ ಒಂದು ರಾಸಾಯನಿಕ ಇದೆ. ಇವುಗಳನ್ನ ಉಪಯೋಗಿಸಿಕೊಂಡು ಬೀಜೋಪಚಾರ ಮಾಡಿದ್ದೆ ಆದ್ರೆ ಪ್ರಾರಂಭಿಕ ಹಂತದಲ್ಲಿ ಬರ್ತಕ್ಕಂಥ ರೋಗಗಳ ಮತ್ತು ಕೀಟಗಳ ನಿರ್ವಹಣೆ ಮಾಡಬಹುದು ಸರ್. ಆಮೇಲೆ ಏನೀಗ ಹೂವಾಡೋ ಟೈಮಲ್ಲಿ ಅಂತಲ್ಲೆಲ್ಲ ಬಂದಾಗ, ಈಗ ಎಲೆ ಚುಕ್ಕೆ ರೋಗ ಆಗಿರ್ಬೋದು ಅಥವಾ ಚಿಬ್ಬು ರೋಗ ಆಗಿರ್ಬೋದು, ಶಿಲೀಂಧ್ರದಿಂದ ಬರ್ತಕ್ಕಂಥ ರೋಗಗಳಿಗೆ ನಮಗೆ ವಿವಿಧ ಈಗ ರಾಸಾಯನಿಕಗಳನ್ನ ನಾವು ಶಿಫಾರಸು ಮಾಡಿದೀವಿ ಸರ್. ಈಗ ಫಾರ್ ಎಕ್ಸಾಂಪಲ್ ಏನಾಗುತ್ತೆ, ಪ್ರೊಪಿಕೊನಜೋಲ್ ಅಂತ ಒಂದು ಅತ್ಯಂತ ಬಹಳಷ್ಟು ಒಂದು ಇಫೆಕ್ಟಿವ್ ಆಗಿರತಕ್ಕಂತ ಒಂದು ಶಿಲೀಂಧ್ರನಾಶಕ ಸರ್. ಇದು 1 ml ಇದನ್ನ 1 ಲೀಟರ್ ನೀರಿಗೆ ಸೇರಿಸಿ ಹಾಕಿ ಹೊಡಿಬಹುದು ಸರ್. ಅದ್ರ ಜೊತೆಗೆ ಇನ್ನೊಂದು ಹೆಕ್ಸಾಕೊನಜೋಲ್ ಅಂತ ಸಿಗುತ್ತೆ, ಅದನ್ನು ಕೂಡ 1 ml ಪರ್ ಲೀಟರ್ ರೆಕಮೆಂಡೆಡ್, ಅದನ್ನಾದ್ರೂ ಯೂಸ್ ಮಾಡಬಹುದು ರೈತರು ಈ ತರ ಶಿಲೀಂಧ್ರದಿಂದ ಬರ್ತಕ್ಕಂಥ ರೋಗಗಳನ್ನ ನಿರ್ವಹಣೆ ಮಾಡಲಿಕ್ಕೆ. ಇದ್ರ ಜೊತೆಗೆ ಇನ್ನೊಂದು ಸರ್ ಮುಖ್ಯವಾದ ರೋಗ ಲೇಟರ್ ಸ್ಟೇಜಸ್ ಅಲ್ಲಿ ಬರುತ್ತೆ. ಮಳೆ ಬಂದು ನಿಂತಿದೆ, ಆಮೇಲೆ ಮೋಡ ಕವಿದ ವಾತಾವರಣ ಇದೆ, ಇಂತಹ ಒಂದು ವಾತಾವರಣದಲ್ಲಿ ಜಾಸ್ತಿ ಕಂಡು ಬರ್ತಕ್ಕಂಥ ಒಂದು ರೋಗ ಅಂದ್ರೆ ಬೂದಿ ರೋಗ ಅಂತ ಬರುತ್ತೆ ಸರ್. ಪೌಡರ್ ಮಿಲ್ಡ್ಯೂ ಅಂತೀವಿ, ಅಂದ್ರೆ ಎಲೆಗಳ ಮೇಲೆ ಶಿಲೀಂಧ್ರದ ಒಂದು ಬಿಳಿ ಪುಡಿ ತರ ಕಾಣುತ್ತೆ. ಆ ತರ ಕಂಡ ತಕ್ಷಣ ರೈತರು ಆದಷ್ಟು ಬೇಗ ಅದನ್ನ ನಿರ್ವಹಣೆ ಮಾಡಬೇಕಾಗತ್ತೆ. ಇಲ್ಲ ಅಂದ್ರೆ ಗಿಡಗಳು ಪೂರ್ತಿಯಾಗಿ ಒಣಗಿ ಹೋಗುವಂತ ಚಾನ್ಸಸ್ ಇರುತ್ತೆ ಸರ್. ಅವಾಗ ಇದು ಏನು ಪ್ರೊಪಿಕೊನಜೋಲ್ ಅಂತ ಏನ್ ಹೇಳಿದ್ನಲ್ಲ ಸರ್, ಇದು 1 ml 1 ಲೀಟರ್ ನೀರಿಗೆ ಹಾಕಿ ಸಿಂಪರಣೆ ಮಾಡಬೇಕು. ಅಥವಾ ಹೆಕ್ಸಾಕೊನಜೋಲ್ ಯಾವ್ದಾದ್ರು ಈ ಶಿಲೀಂಧ್ರನಾಶಕಗಳು ಏನ್ ಹೇಳಿದ್ನಲ್ಲ ಸರ್, ಇವನ್ನ 1 ml ನಷ್ಟು 1 ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಿದ್ರೆ ಪ್ರಾರಂಭಿಕ ಹಂತದಲ್ಲಿ ಮಾಡ್ಬೇಕು ಸರ್. ರೈತರು ಅದಕ್ಕೆ ಹೇಳಿದ್ರಲ್ಲ ಸರ್, ನೀವು ಹೋಗ್ತಾ ಇರಬೇಕು ಹೊಲಕ್ಕೆ, ಅಂದ್ರೆ ರೋಗ ಬಂದ ತಕ್ಷಣ ಅವಾಗ ಮಾಡಬೇಕು. ಈ ತರ ಮಾಡಿದ್ರೆ ಒಂದು ನಿರ್ವಹಣೆ ಸಾಧ್ಯ ಸರ್. ಆಮೇಲೆ ಈಗ ಹಳದಿ ನಂಜಾಣು ರೋಗ ಬಗ್ಗೆ ನಾನು ಸ್ವಲ್ಪ ಒತ್ತು ಕೊಡ್ತೀನಿ ಸರ್. ಯಾಕಂದ್ರೆ ಈಗ ಅದು ತರ ಕೆಲವೊಂದ್ ಕಡೆ ಡ್ರೈ ಸ್ಪೆಲ್ ಬಂದಿದೆ, ಅಲ್ಲಿ ಬರ್ತಾ ಇದೆ. ಈಗ ಅದನ್ನ ಹೇಳಿದ್ನಲ್ಲ ಸರ್, ಈಗ ನಮ್ದು ವಿಶೇಷವಾದ ಒಂದು ಹೊಸ ತಳಿ ನಿರೋಧಕ ಶಕ್ತಿ ಹೊಂದಿದೆ, ಮುಂದಿನ ದಿನಮಾನಗಳಲ್ಲಿ ರೈತರಿಗೆ ಅದು ಲಭ್ಯತೆ ಇದೆ. ಈಗ ರೈತರು ಯಾರ್ಯಾರು ಹಳದಿ ನಂಜಾಣು ರೋಗ ಕಾಣುತ್ತೆ ಆ ತರ ನಾ ಹೇಳಿದಂಗೆ ಗಿಡಗಳನ್ನ ಕಿತ್ತು ಹೂಳಬೇಕು. ಆಮೇಲೆ ಬಿಳಿ ನೊಣವನ್ನ ಹತೋಟಿ ಮಾಡತಕ್ಕಂತ ಕ್ರಮವನ್ನ ತಪ್ಪದೇ ಕೈಗೊಳ್ಬೇಕು ಸರ್. ಇಲ್ಲಿ ಸ್ವಲ್ಪ ಅವರು ನೆಗ್ಲೆಕ್ಟ್ ಮಾಡಿದ್ರೆ ಇಡೀ ಹೊಲವನ್ನ ಸ್ಪ್ರೆಡ್ ಆಗ್ಬಿಡ ಸರ್. ಆಮೇಲೆ ಇದು ಇನ್ನೊಂದು ವಿಶೇಷತೆ ಏನಂದ್ರೆ, ಈಗ ರೈತರು ಒಂದು ಹೊಲದಲ್ಲಿ ಬಂದಿದೆ ಅಂತಂದ್ರೆ ಅವರಷ್ಟೇ ರೈತರು ಕಂಟ್ರೋಲ್ ಮಾಡಿದ್ರೆ ಆಗಲ್ಲ ಸರ್.
ಕಮ್ಯುನಿಟಿ ಬೇಸ್ಡ್ ನಿರ್ವಹಣಾ ಕ್ರಮ ಆಗ್ಬೇಕು ಸರ್. ಎಲ್ಲ ರೈತರು ಕೂಡಿ ಅದನ್ನ ನಿರ್ವಹಣೆ ಮಾಡಬೇಕಾಗುತ್ತೆ. ಈಗ ನಾನು ಇಲ್ಲಿ ಸ್ಪ್ರೇ ಮಾಡಿದೆ ಬಾಜು ಇದರಲ್ಲಿ ಹೊಲದಲ್ಲಿ, ಅಲ್ಲಿಂದ ಬಂದು ಬಿಳಿ ನೊಣ ಬಂದು ಮತ್ತೆ ನಮ್ಮ ಹೊಲದಲ್ಲಿ ಅದನ್ನ ರೋಗವನ್ನ ಹರಡುವರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಎಲ್ಲಾ ರೈತರು ಇದ್ರ ಬಗ್ಗೆ ಒಂದು ವಿಶೇಷವಾದ ಕಾಳಜಿ ವಹಿಸಿ ಬಿಳಿ ನೊಣವನ್ನ ಹತೋಟಿ ಮಾಡತಕ್ಕಂಥ ಕ್ರಮ ಕೈಗೊಂಡ್ರೆ ನಂಜಾನು ರೋಗ ಹರಡುವುದನ್ನ ಸರ್ ತಡೆಗಟ್ಟಬಹುದು ಸರ್. ಇನ್ನು ಕೀಟಗಳು ಅಂತಂದ್ರೆ ಸರ್, ಒಂದು ಎಲೆ ತಿನ್ನುವಂತ ಕೀಟಗಳು ಸರ್, ಎಲೆ ತಿಂದು ತೂತು ಮಾಡ್ತವೆ. ಅಂತ ಒಂದು ಕೀಟಗಳ ನಿರ್ವಹಣೆಗೆ ಸರ್ ಈಗ ಹೊಸ ರಾಸಾಯನಿಕಗಳು ಲಭ್ಯತೆ ಇದೆ ಸರ್. ಒಂದು ನಾ ಹೇಳಿದೆ, ಬೀಜೋಪಚಾರ ಮಾಡಬೇಕಾದ್ರೆ ಕೀಟನಾಶಕಗಳನ್ನ ಉಪಯೋಗಿಸಿಕೊಂಡು ಬೀಜೋಪಚಾರ ಮಾಡಬೇಕು ಸರ್ ಲೇಟರ್ ಸ್ಟೇಜಸ್ ಅಲ್ಲಿ. ಆಮೇಲೆ ಹಂತದಲ್ಲಿ ಬರ್ತಕ್ಕಂಥ ಈ ಏನು ಕಾಯಿ ಕೊರೆಯುವಂತ ಹುಳ ಇದೆ, ಇದಕ್ಕೆ ಪ್ರತಿ ಲೀಟರ್ ನೀರಿಗೆ ಕ್ಲೋರಾಂಟ್ರನಿಲಿಪ್ರೋಲ್ ಅಂತ ಒಂದು ಬರುತ್ತೆ ಸರ್. ಅದು ಕೇವಲ 0.2 ml ಅಷ್ಟೇ. ಈಗ ನೀವು 15 ಲೀಟರ್ ಟ್ಯಾಂಕ್ ಇದ್ರೆ ಕೇವಲ 3 ml ಸಾಕು ಸರ್ ಅದಕ್ಕೆ, ಆ ಟ್ಯಾಂಕಿಗೆ ಅಷ್ಟು ಹಾಕಿ ಅದನ್ನ ಸಿಂಪರಣೆ ಮಾಡಿದ್ರೆ ನೀವು ವಿಶೇಷವಾಗಿ ಅದನ್ನ ಹತೋಟಿ ಮಾಡಬಹುದು ಕೀಟಗಳನ್ನ ಸರ್. ಆಮೇಲೆ ಇನ್ನೊಂದು ಕೊಂಬಿನ ಹುಳ ಅಂತ ಬರುತ್ತೆ ಸರ್, ಒಂದು ಹಸಿರು ಬಣ್ಣದ ಇರುತ್ತೆ, ದಪ್ಪ ಇರುತ್ತೆ, ಅದು ಬಹಳ ಒರೇಷಿಯಸ್ ಫೀಡರ್ ಸರ್. ಅದು ಒಂದು 2-3 ದಿನದಲ್ಲಿ ಬಿಟ್ರೆ ಫುಲ್ ದೊಡ್ಡ ಹುಳ, ಫುಲ್ ಎಲೆನೆ ತಿಂದು ಹಾಕಿಬಿಡುತ್ತೆ ಅಂತ ಹುಳು. ಇದಕ್ಕೆ ವಿಶೇಷವಾಗಿ ರೈತರು ಬೇಸಿಗೆಯಿಂದನೇ ವಿಶೇಷ ಕಾಳಜಿ ವಹಿಸ್ತಾರೆ. ಮಾಗಿ ಉಳುಮೆ ಮಾಡಬೇಕು, ದೊಡ್ಡ ಕಿಡಿದ್ರೆ ಅವನ್ನ ಆರಿಸಿ ಹಾಕಬೇಕು. ಅದರ ಜೊತೆಗೆ ಈಗ ಕ್ಲೋರ್ಪೈರಿಫಾಸ್ ಅಂತ ಒಂದು ರಾಸಾಯನಿಕ ಸಿಗುತ್ತೆ ಸರ್, 2 ml ಪ್ರತಿ ಲೀಟರ್ಗೆ ಅದನ್ನ ಸೇರಿಸಿ ಸಿಂಪರಣೆ ಮಾಡಿದ್ರೆ ಈ ಒಂದು ಕೊಂಬಿನ ಹುಳು ಏನಂತೀವಿ ಇದನ್ನ ಕೂಡ ಹತೋಟಿ ಮಾಡಬಹುದು ಸರ್. ಹೀಗಾಗಿ ರೈತರು ಏನ್ ಮಾಡ್ಬೇಕು ಸರ್, ಒಂದು ನನ್ನ ವಿಶೇಷ ಸಲಹೆ ಏನಂತಂದ್ರೆ ಅವಶ್ಯಕತೆಗೆ ಅನುಸಾರವಾಗಿ ರಾಸಾಯನಿಕ ಒಂದು ಸಿಂಪರಣೆ ಮಾಡಲಿ ಸರ್. ರೈತರು ಏನಾದರೂ ಸಮಸ್ಯೆ ಬಂದರೆ ಕೃಷಿ ವಿಜ್ಞಾನ ಕೇಂದ್ರ ವಿಜ್ಞಾನಿಗಳು ಆಗಿರಬಹುದು ಅಥವಾ ನಮ್ಮ ವಿಶ್ವವಿದ್ಯಾಲಯ ನಮ್ಮ ಸಂಶೋಧನಾ ಯೋಜನೆ ವಿಜ್ಞಾನಿಗಳ ಜೊತೆ ಸಂಪರ್ಕದಲ್ಲಿದ್ದುಕೊಂಡು ಅವರನ್ನು ಕೇಳಿಕೊಂಡು, ಈಗಂತೂ ಎಲ್ಲರ ಹತ್ರ ಸರ್ ಮೊಬೈಲ್ ಇದೆ, ಕೇಳ್ಕೊಂಡು ಯಾವ ಒಂದು ರೋಗಕ್ಕೆ ಯಾವ ಒಂದು ಔಷಧಿಯನ್ನು ಹೊಡಿಬೇಕಂತ ತಿಳ್ಕೊಂಡು ಮಾಹಿತಿ ತಗೊಂಡು ಸೂಕ್ತವಾದ ಒಂದು ಹತೋಟಿ ಕ್ರಮವನ್ನು ಕೈಗೊಳ್ಳಬೇಕು ಸರ್. ಇಲ್ಲಾಂದ್ರೆ ಏನಾಗುತ್ತೆ, ಈಗ ನೋಡಿ ಸರ್, ಹಳದಿ ನಂಜಾನ ರೋಗಕ್ಕೆ ವಿಶೇಷವಾಗಿ ಲಾಸ್ಟ್ ಇಯರ್ ನಾವು ಒಂದು ಫೀಲ್ಡ್ ವಿಸಿಟ್ ಮಾಡಿದಾಗ ಅವರು ಬಿಳಿ ನೊಣವನ್ನ ಹತೋಟಿ ಮಾಡತಕ್ಕಂಥ ಯಾವುದೇ ಒಂದು ಕ್ರಮ ಕೈಗೊಳ್ಳದೆ ಬೇರೆ ಎಲ್ಲ ಔಷಧಿ ಹೊಡೆದಾರೆ ಸರ್, ಅದು ಹತೋಟಿ ಬಂದಿಲ್ಲ. ಅದ ನಾ ರೈತರಿಗೆ ಹೇಳಿದೆ, ನೀವು ಯಾವ ರೋಗಕ್ಕೆ ಯಾವ್ದು ಔಷಧಿ ತಗೋಬೇಕು, ಈಗ ನಾವು ಡಾಕ್ಟರ್ ಕಡೆ ಹೋದಾಗ ಯಾವ ಅದೇ ವಿಶೇಷವಾಗಿ ಕಾಳಜಿ ವಹಿಸ್ತಾರೆ ಸರ್, ಹಂಗ ವಿಶೇಷ ಕಾಳಜಿ ವಹಿಸಿ ಅವರು ನಿರ್ವಹಣಾ ಕ್ರಮಗಳನ್ನ ಕೈಗೊಳ್ಳಬೇಕಂತ ವಿನಂತಿ ಮಾಡ್ತಾರೆ. ಆದ್ರೆ ತಾಂತ್ರಿಕತೆಗಳನ್ನ ಅರ್ಥ ಮಾಡ್ಕೊಳ್ಳೋದು. ಹೌದು ಸರ್. ಈಗ ನೋಡಿ ಆಗ್ಲೇ ಹೇಳ್ತಾ ಇದ್ದಾರೆ, ಬೀಜಗಳ ಮಹತ್ವ ಬಗ್ಗೆ ಹೇಳ್ತಾ ಇದ್ದಾರೆ. ಬೀಜೋಪಚಾರ ಮಾಡೋದ್ರಿಂದ ಎಷ್ಟು ಅನುಕೂಲ. ಹೌದು ಸರ್, ಆರಂಭದಲ್ಲೇ ತಡಿಬಹುದು. ಹೌದು ಸರ್, ರೈತರು ಬೀಜೋಪಚಾರ ಬಹಳಷ್ಟು ರೈತರು ಮಾಡ್ತಾ ಇಲ್ಲ, ಬಟ್ ವಿಶೇಷವಾದ ಅದು ಸ್ವಲ್ಪ ಲೆಬೋರಿಯಸ್ ಅನ್ಸುತ್ತೆ ಸರ್ ಅವಾಗ, ಬಟ್ ಬಹಳ ಮುಖ್ಯ ಸರ್. ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿದ ರೈತರು, ಮಾಡದೇ ಇರೋ ರೈತರು ಬಹಳ ಒಂದು ವಿಶೇಷವಾಗಿ ಡಿಫರೆನ್ಸ್ ಕಾಣ್ತಾರೆ ಸರ್. ಅದನ್ನು ರೈತರು ದಯಮಾಡಿ ಎಲ್ಲರೂ ಬೀಜೋಪಚಾರ ಮಾಡ್ಬೇಕು ಸರ್. ನೀವು ಆಗ್ಲೇ ಒಂದು ಮಾತು ಹೇಳಿದ್ರೆ, ಅಂದ್ರೆ ಸಮುದಾಯ ರೀತಿಯೊಳಗೆ ನಾವು ಇದನ್ನ ಯುದ್ಧೋಪಾದಿಯಲ್ಲಿ ಕ್ರಮ ಕೈಗೊಳ್ಬೇಕು. ಒಂದೊಂದ್ಸಾರಿ ನೋಡ್ತೀವಲ್ಲ, ಆಲಸ್ಯದಿಂದ ಏನ್ ಮಾಡ್ತಾರೆ ಬಿಟ್ಟು ಬಿಡ್ತಾರೆ. ಇವರು ಬಾಜು ಹೊಲದವರು ಔಷಧ ಹೊಡೆದಿರ್ತಾರ, ಆದ್ರೂ ರೋಗ ಮತ್ತೆ ಕೀಟಗಳ ಒಂದು ಬಾಧೆ ಔಷಧ ಹೊಡೆದ ಹೊಲಕ್ಕೂ ಬಂದ್ಬಿಡ್ತಾರೆ. ಅದಕ್ಕೆ ಎಲ್ಲರೂ ಒಂದು ಮಾತಾಡ್ಕೊಂಡು ಮಾಡೋದು. ಯಾಕಂದ್ರೆ ಯಾರಿಗೂ ಬ್ಯಾಡ್ ಅಂತೇನು ಬಿತ್ತಿರುದಿಲ್ಲ, ಇಳುವರಿ ಚಲೋ ಆಗುತ್ತೆ. ಮತ್ತೆ ಆಮೇಲೆ ಮುಖ್ಯವಾಗಿ ನಮಗೆ ಆಹಾರ ಉತ್ಪಾದನೆ ಬೇಕಾಗಿದೆ, ನಾವು ಆತ್ಮನಿರ್ಭರತೆಯನ್ನ ಹೊಂದಬೇಕಾಗಿದೆ. ನೀವು ಉದ್ದು ಮತ್ತೆ ಈ ಹೆಸರು ಬೇಳೆ ಬೇರೆ ಕಡೆಯಿಂದ ನಾವು ಹಾಕ್ತಾರೋಣ, ನಮ್ದು ಫಾರಿನ್ ಎಕ್ಸ್ಚೇಂಜ್ ನಮ್ಮ ಲಕ್ಷ್ಯ ಆಗ್ತದೆ. ಅದಕ್ಕೆ ನಮ್ಮ ರೈತ ಬಾಂಧವರು ಒಂದು ದೇಶ ಹಿತದೃಷ್ಟಿಯಿಂದಲೂ ಕೂಡ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿದ್ರು ಲಾಲ್ ಬಹದ್ದೂರ್ ಶಾಸ್ತ್ರಿಗಳು. ಅದಕ್ಕೆ ಸೊ ನೀವು ನಮ್ಮ ದೇಶದ ಬೆನ್ನೆಲುಬು. ಆ ದೃಷ್ಟಿಯಿಂದ ಈ ಒಂದು ನಿರ್ವಹಣಾ ಒಂದು ವ್ಯವಸ್ಥೆಯನ್ನ ಸರಿಯಾಗಿ ಮಾಡ್ಕೊಳ್ರಿ. ಈ ತಂತ್ರಜ್ಞರು ಈ ನಿರ್ವಹಣಾ ಕ್ರಮಗಳ ಕುರಿತಂತೆ ಏನ್ ಹೇಳ್ತಾರೆ ಡಾಕ್ಟರ್ ಎಂ ಡಿ ಪಾಟೀಲ್ ಅವರೇ? ಸರ್, ಈಗ ಅದೇ ರೈತರು ಈಗ ನಮಗೆ ವಿಶೇಷವಾಗಿ ಭೇಟಿಯಾಗಿ ಬಂದಾಗ ರೈತರು ಕೆಲವೊಂದು ಅವರು ಮೈಂಡ್ ಅಲ್ಲಿ ಇಟ್ಕೊಂಡಿರ್ತಾರೆ ಸರ್. ಹೆಂಗಂದ್ರೆ ನಿನ್ನೆನೆ ಒಬ್ಬರು ರೈತರು ಬಂದಿದ್ರು, ಅವರು ಸರ್ ಏನೇನು ಸ್ಪ್ರೇ ಮಾಡಬೇಕು ಯಾವ ಟೈಮಲ್ಲಿ ಅಂತ ಬಂದ್ರು ಸರ್. ನಾನೇನು ರೈತರಿಗೆ ಸಲಹೆ ಕೊಡ್ತೀನಿ ಅಂದ್ರೆ, ನೀವು ರೆಗ್ಯುಲರ್ ಆಗಿ ಫೀಲ್ಡ್ಗೆ ಭೇಟಿ ಕೊಡ್ತಾ ಇರಬೇಕು, ರೈತರು ನೋಡ್ತಾ ಇರಬೇಕು. ನಾವು ಬೆಳೆಗಳ ಜೊತೆ ಮಾತಾಡಬೇಕು ಅಂತ ಹೇಳ್ತೀವಿ ಸರ್ ರೈತರು. ಈಗ ನಾವು ವಿಜ್ಞಾನಿಗಳನ್ನು ಬೆಳೆಗಳ ಜೊತೆ ಮಾತಾಡಿ ಅಂತಂದ್ರೆ ಆತರ ಅಷ್ಟು ಕ್ಲೋಸ್ ಇದು ಮಾಡ್ಕೊಂಡು ಆಧುನಿಕ ತಂತ್ರಜ್ಞಾನ ಅಂದ್ರೆ ಒಂದು ವಾಟ್ಸ್ಆಪ್ ಫೋಟೋ ತೆಗೆದು ಸಣ್ಣ ವಿಡಿಯೋ ಮಾಡಿ ಹೌದು ಸರ್ ವಾಟ್ಸ್ಆಪ್ ನ ಕಳಿಸ್ಬಿಡಬಹುದು. ಕರೆಕ್ಟ್ ಸರ್, ಅಷ್ಟೇ ಮಾಡಬಹುದು. ಅಂದ್ರೆ ಸರ್ ಈಗ ಅವಶ್ಯಕತೆ ಇಲ್ದಾಗ ಯಾವುದೇ ರೀತಿಯ ಒಂದು ರಾಸಾಯನಿಕ ಸಿಂಪರಣೆ ಮಾಡಬೇಡ್ರಿ ಅಂತ ನಂದು ಸಜೆಷನ್ ಸರ್. ಯಾಕಂದ್ರೆ ನಾವು ಪರಿಸರವನ್ನು ಕೂಡ ಕಾಪಾಡಿಕೊಳ್ಳತಕ್ಕಂತ ಒಂದು ಮಹತ್ತರ ಜವಾಬ್ದಾರಿ ನಮ್ಮ ಮೇಲಿದೆ, ನಮ್ಮ ಆರೋಗ್ಯ ಬಹಳ ಮುಖ್ಯ. ಹೌದು ಸರ್, ಅದಕ್ಕೆ ಅವಶ್ಯಕತೆಗೆ ಅನುಸಾರವಾಗಿ ನೀವು ಹತೋಟಿ ಕ್ರಮವನ್ನು ಕೈಗೊಳ್ಳಬೇಕು. ಈಗ ನೀವು ರೆಗ್ಯುಲರ್ ಆಗಿ ಒಂದು ಹೊಲಗಳಿಗೆ ಭೇಟಿ ಕೊಡ್ತಾ ಇದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಏನಾದ್ರೂ ಯಾವ್ದಾದ್ರು ಹೊಸ ಕೀಟ ಬಂದಿದೆಯಾ, ರೋಗ ಬಂದಿದೆಯಾ. ಅವುಗಳನ್ನ ನೋಡಿದ ತಕ್ಷಣ ನೀವು ಒಂದು ಫೋಟೋ ತಕೊಂಡು ಅಥವಾ ಒಂದು ಫೋನ್ ಮುಖಾಂತರ ಹಿಂಗಾಗ್ತಿದೆ ಸರ್ ಏನ್ ಮಾಡ್ಬೇಕು ಅಂತ ಯಾರಿಗಾದ್ರೂ ವಿಜ್ಞಾನಿಗಳು ಕೇಳಿದ್ರೆ ಅವರು ನಿಮ್ಗೆ ಇಮಿಡಿಯೇಟ್ ಆಗಿ ಒಂದು ಸಲಹೆ ಕೊಡ್ತಾರೆ. ಆ ಸಲಹೆಯನ್ನ ಪಡ್ಕೊಂಡು ನೀವು ನಿರ್ವಹಣಾ ಕ್ರಮಗಳನ್ನ ತಗೊಂಡಿದ್ದಾದ್ರೆ ಬಹಳ ಅನುಕೂಲ ಆಗುತ್ತೆ ಸರ್. ಆಮೇಲೆ ಬಹಳ ಈಗ ಆಲ್ರೆಡಿ ರೋಗ ಬಹಳಷ್ಟು ಬಂದ್ಬಿಟ್ಟಿರುತ್ತೆ,
ಎಂಡ್ ಸ್ಟೇಜ್ ಇರುತ್ತೆ, ಆವಾಗ ಫೋನ್ ಮಾಡಿ ಕೇಳಿದಾಗ ನಾವು ಅವಾಗ ಕಂಟ್ರೋಲ್ ಮೆಥಡ್ಸ್ ಹೇಳ್ಬೋದು, ಬಟ್ ಅದರದ್ದು ಇಫೆಕ್ಟಿವ್ನೆಸ್ ಕಡಿಮೆ ಸರ್. ಯಾಕಂದ್ರೆ ರೋಗಾಣುಗಳು ಆಲ್ರೆಡಿ ಓವರ್ಟೇಕ್ ಆಗಿಬಿಟ್ಟಿರ್ತವೆ ಕ್ರಾಪ್ಗಿಂತ. ಅವಾಗ ಏನಾಗುತ್ತೆ, ನಿರ್ವಹಣೆ ಮಾಡೋದು ಬಹಳ ಕಷ್ಟ ಸಾಧ್ಯ ಆಗುತ್ತೆ. ಹಾಗಾಗಿ ರೈತರು ಇನಿಷಿಯಲ್ ಸ್ಟೇಜಸ್ ಅಲ್ಲೇನೆ, ಪ್ರಾರಂಭ ಹಂತದಲ್ಲಿ ಅವುಗಳನ್ನ ನಿರ್ವಹಣೆ ಮಾಡೋದು ಬಹಳ ಒಂದು ಮುಖ್ಯ ಸರ್. ಈ ರೀತಿ ಕಾಳಜಿ ವಹಿಸ್ಕೋಬೇಕು ಸರ್. ಡಾಕ್ಟರ್ ಎಂ ಡಿ ಪಾಟೀಲ್ ಅವರೇ, ಬಹಳ ಅದ್ಭುತವಾಗಿ ವಿಶೇಷವಾಗಿ ಈ ಬೇಳೆಕಾಳುಗಳು ಬೆಳೆಗಳ ಮಹತ್ವ ಅಂದ್ರೆ ಹೇಗೆ ಇವತ್ತು ಗ್ರಾಹಕರಿಗೆ ಬೇಕಾಗಿರೋದು ನಮ್ಮ ಆರೋಗ್ಯ ಇವತ್ತು ಭಾಗ್ಯ. ಎಷ್ಟೋ ಜನ ಆರೋಗ್ಯ ತೊಂದರೆಯನ್ನು ಅನುಭವಿಸ್ತಾರೆ, ಜೀವನ ಶೈಲಿ ತೊಂದರೆಗಳನ್ನ ಅನುಭವಿಸ್ತಾರೆ, ಹೊರಗಿಂದೆಲ್ಲ ತಿಂತಾರ. ಅದಕ್ಕೆ ಈ ಬೇಳೆಕಾಳುಗಳು ಅಂದ್ರೆ ವಿಶೇಷವಾಗಿ ಸಸ್ಯಾಹಾರಿಗಳಿಗೆ ನಮ್ಗೆ ಒಳ್ಳೆ ಪ್ರೋಟೀನ್ ಸಿಗ್ತದೆ, ಅವರಿಗೆ ಉತ್ತಮ ಆಹಾರ ಇದು. ರೈತರ ಈ ಒಂದು ಕಾಣಿಕೆ ಬಹಳ ಅಭೂತಪೂರ್ವವಾಗಿರುವಂತದ್ದು. ಈ ಉತ್ತಮ ಬೀಜಗಳ ಮಹತ್ವನೂ ಬಹಳ ಇದರಲ್ಲಿ ಅಡಗಿದೆ. ಆಮೇಲೆ ಒಂದು ಹೆಚ್ಚಿನ ಬೆಳಿಬೇಕು ಅಂದ್ರೆ ಉತ್ಪಾದನೆ ಒಂದು ಗುಣಮಟ್ಟ ಚಲೋ ಆಗ್ಬೇಕಾಗ್ತದೆ. ಈಗ ನೋಡ್ರಿ, ಇಸ್ರೇಲ್ ಅಂತ ದೇಶದೊಳಗೆ ಮಾದರಿ ಕೃಷಿ ಮಾಡ್ತಾರ. ಅಂದ್ರೆ 2 ಪಟ್ಟು 3 ಪಟ್ಟು ಇಳುವರಿ ತೆಗಿತಾರೆ. ಏನು ಈ ಹೆಚ್ಚಿನ ಉತ್ಪಾದನೆ ಮಾಡಬೇಕು ಅಂತಂದ್ರೆ ಹೆಂಗೆ ಈ ಉತ್ತಮ ಬೀಜಗಳ ಮಹತ್ವದಿಂದ ಹಿಡ್ಕೊಂಡು ಹೇಳ್ಬೋದಲ್ಲ ಒಂದೆರಡು. ಈಗ ಬಹಳ ಒಂದು ಮುಖ್ಯವಾದ ವಿಷಯ ಎತ್ತಿದ್ರಿ ಸರ್. ಯಾಕಂದ್ರೆ ಈಗ ಇಸ್ರೇಲ್ ದೇಶದ ಉದಾಹರಣೆ ತಗೊಂಡ್ರಿ, ಏನಾಗಿದೆ ಸರ್, ನಮಗೂ ಕೂಡ ಕಡಿಮೆ ಕ್ಷೇತ್ರದಲ್ಲಿ ಹೆಚ್ಚಿನ ಉತ್ಪಾದನೆ ಮಾಡತಕ್ಕಂತ ಒಂದು ಸವಾಲು ನಮ್ಮೆಲ್ಲರ ಎದುರುಗಡೆ ಇದೆ ಸರ್. ಈಗ ನಮ್ಮಲ್ಲಿ ಸಾಗುವಳಿ ಮಾಡಿರ್ತಕ್ಕಂತ ಭೂಮಿಯ ಒಂದು ಕ್ಷೇತ್ರ ಪ್ರತಿ ವರ್ಷ ಕಡಿಮೆ ಹಾಕುವಂತ ಈಗ ಬೇರೆ ಬೇರೆ ಕಾರಣಗಳು, ಅದಕ್ಕೆ ಒಂದೇ ಕಾರಣ ಅಂತ ಹೇಳಕ್ಕಾಗಲ್ಲ. ಬಟ್ ಇಂಥ ಒಂದು ಸನ್ನಿವೇಶದಲ್ಲಿ ಕಡಿಮೆ ಕ್ಷೇತ್ರದಲ್ಲಿ ಹೆಚ್ಚಿನ ಇಳುವರಿ ಒಂದು ಪಡೆಯತಕ್ಕಂತ ಒಂದು ವಿಶೇಷ ಒಂದು ಸವಾಲು ನಮ್ಮೆಲ್ಲರ ಎದುರುಗಡೆ ಇದೆ. ಹಾಗಾಗಿನೇ ಈಗ ಕೇಂದ್ರ ಸರ್ಕಾರ ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರ ಆಗಿರ್ಬೋದು ವಿಶೇಷವಾಗಿ ಯೋಜನೆಗಳನ್ನು ತಂದು ವಿಶೇಷ ತಾಂತ್ರಿಕತೆಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ಅವ್ರ ಕಡೆಯಿಂದ ಸಪೋರ್ಟ್ ಕೊಟ್ಟು ಆ ಒಂದು ತಾಂತ್ರಿಕತೆಗಳು ರೈತರ ಹೊಲಕ್ಕೆ ರೀಚ್ ಆಗಬೇಕು, ಅವು ಮುಟ್ಟಬೇಕು. ಆಮೇಲೆ ರೈತರಿಗೆ ಅದರ ಬಗ್ಗೆ ಒಂದು ಮನವರಿಕೆ ಆಗಿ ಅವರು ಅಳವಡಿಸಿಕೋಬೇಕಂತ ಒಂದು ವಿಶೇಷವಾದ ಪ್ರಯತ್ನ ನಡೆದಿದೆ ಸರ್. ಹೀಗಾಗಿ ನಾನೇನು ರೈತರಿಗೆ ಒಂದು ವಿಶೇಷವಾದ ಒಂದು ಸಲಹೆ ಕೊಡಕ್ಕೆ ಇಷ್ಟಪಡ್ತೀನಿ ಸರ್. ಅವರು ಪ್ರಾರಂಭಿಕ ಹಂತದಲ್ಲಿ ಹೊಲ ತಯಾರು ಮಾಡೋದ್ರಿಂದ ಹಿಡ್ಕೊಂಡು ಕೊಯ್ಲು ಮಾಡಿ ಅದನ್ನ ಮಾರುಕಟ್ಟೆಗೆ ತರುತ್ತಾನ ಎಲ್ಲಾ ವಿವಿಧ ಹಂತಗಳಲ್ಲಿ ನಮ್ಮ ವೈಜ್ಞಾನಿಕವಾಗಿ ಸಂಶೋಧನೆ ಮಾಡಿ ಒಂದು ಬಿಡುಗಡೆ ಮಾಡಿರ್ತಕ್ಕಂಥ ತಾಂತ್ರಿಕತೆಗಳಿದಾವೆ ಸರ್. ಈಗ ಹೊಲ ತಯಾರು ಮಾಡ್ಕೊಂಡು ಹಿಡ್ಕೊಂಡು ಈಗ ಅದರಲ್ಲಿ ನಾ ಮಾಗಿ ಉಳಿಮೆ ಅಂತ ಹೇಳಿದೆ, ಅಲ್ಲಿಂದಾನೆ ಬೇಸಿಗೆಯಲ್ಲಿ ಡೀಪ್ ಫ್ಲೋಯಿಂಗ್ ಮಾಡಿ ಇಡೋದು ಸರ್. ಅವಾಗ ಏನಾಗುತ್ತೆ, ಬಹಳಷ್ಟು ಕೀಟಗಳ ಒಂದು ಅದರಲ್ಲಿ ತತ್ತಿಗಳು ಇರ್ತವೆ, ಬೇರೆ ಬೇರೆ ಒಂದು ಸ್ಟೇಜಸ್ ಕೀಟಗಳು ಇರ್ತವೆ, ಅವೆಲ್ಲ ಅಲ್ಲೇ ಸತ್ತು ಹೋಗ್ಬಿಡ್ತವೆ ಸರ್. ಅರ್ಧ ಸಾಯಿಲ್ ಸೊಲರೈಸೇಷನ್ ಆಗಿಬಿಡುತ್ತೆ, ಬಿಕಾಸ್ ಈಗ ಬೇಸಿಗೆಯಲ್ಲಿ ಬಹಳಷ್ಟು ಬಿಸಿಲಿರೋಗೋಸ್ಕರ. ಆಮೇಲೆ ಉತ್ತಮ ಗುಣಮಟ್ಟದ ಬೀಜ ಅಂತ ಅವರು ಹೇಳಿದೆ, ಸುಧಾರಿತ ತಳಿ ಯಾವತ್ತು ಶಿಫಾರಸಾಗಿದೆ ಅದ್ರ ಉತ್ತಮ ಗುಣಮಟ್ಟದ ಬೀಜ, ಇವೆರಡೂ ಬಹಳ ಮುಖ್ಯ ಸರ್. ಇವನ್ನ ತಿಳ್ಕೊಂಡು ರೈತರು ಉಪಯೋಗ ಮಾಡ್ಕೋಬೇಕು. ಆಮೇಲೆ ಬೀಜೋಪಚಾರ ಮಾಡೋದು ಸರ್. ಈಗ ಕೀಟನಾಶಕ ಅಥವಾ ರೋಗನಾಶಕದ ಜೊತೆಗೆ ಇನ್ನೊಂದು ಈಗ ಜೈವಿಕ ಗೊಬ್ಬರಗಳು ಇದಾವೆ ಸರ್. ನಮ್ಮ ಯಾವುದು ರೈಸೋಬಿಯಂ ಅಂತ ಹೇಳಿದೆ, ರೈಸೋಬಿಯಂ ಮತ್ತು ರಂಜಕ ಕರೆಸ್ತಕ್ಕಂತ ಒಂದು ಬ್ಯಾಕ್ಟೀರಿಯಾ, ಇವೆರಡೂ ಕೂಡ ನಮ್ಮ ವಿಶ್ವವಿದ್ಯಾಲಯದಲ್ಲೇ ಸಿಗ್ತದೆ ಸರ್. ಇವನ್ನ ಕೂಡ ರೈತರು ಬೀಜೋಪಚಾರಕ್ಕೆ ಉಪಯೋಗ ಮಾಡಿದ್ರೆ ಅವರು ಏನು ಹೊರಗಡೆಯಿಂದ ರಾಸಾಯನಿಕ ಏನ್ ಹಾಕ್ತಾರೆ ಅದರ ಪ್ರಮಾಣ ಕೂಡ ಕಡಿಮೆ ಮಾಡಬಹುದು. ಅಂದ್ರೆ ಕಾಸ್ಟ್ ಆಫ್ ಕಲ್ಟಿವೇಶನ್ ಅನ್ನ ಕಡಿಮೆ ಮಾಡ್ಕೋಬಹುದು ಸರ್ ಇದು. ಆಮೇಲೆ ಇನ್ನೊಂದು ತಾಂತ್ರಿಕತೆ ಏನಂದ್ರೆ ಸರ್, ಈಗ ಬಿತ್ತು ಬಿಡ್ತಾರೆ. ಈಗ ತಮಗೆ ತಿಳಿದಿರುವಂಗೆ ಆಳುಗಳದ್ದು ಬಹಳ ಪ್ರಾಬ್ಲಮ್ ಇದೆ ಸರ್. ಈಗ ಕಳೆಗಳ ನಿಯಂತ್ರಣ ಮಾಡಲಿಕ್ಕೆ ಬಿತ್ತಿದ ದಿನ ಅಥವಾ ಮರುದಿನ ಇಂಥ ಬೆಳೆಗಳಲ್ಲಿ ಒಂದು ರಾಸಾಯನಿಕ ಇದೆ ಸರ್, ಕಳೆನಾಶಕ. ಅದನ್ನ ರೈತರು ಉಪಯೋಗ ಮಾಡ್ಕೋಬೇಕು. ಪೆಂಡಿಮಿಥೈಲಿನ್ ಅಂತ ಸಿಗುತ್ತೆ ಸರ್. ಅದನ್ನ 1.3 ಲೀಟರ್ನಷ್ಟು ಒಂದು ಎಕರೆಗೆ ಈ ಪ್ರಮಾಣದಲ್ಲಿ 300 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡಿದ್ರೆ, ಅಂದ್ರೆ ಅದನ್ನ ಸಿಂಪರಣೆ ಮಾಡಬೇಕಾದ್ರೆ ಸರ್ ಹೊಲದಲ್ಲಿ ಬಹಳಷ್ಟು ತೇವಾಂಶ ಇರಬೇಕು, ಬಿತ್ತಿದ್ದು ಬಂದ ದಿನದಲ್ಲೇನೆ ಸಿಂಪರಣೆ ಮಾಡಬೇಕು. ಈ ತರ ಮಾಡಿದ್ರೆ ಆರಂಭಿಕ ಹಂತದಲ್ಲಿ ಬರತಕ್ಕಂತ ಕಳೆಗಳನ್ನ ನಿಯಂತ್ರಣ ಮಾಡಬಹುದು. ಇದನ್ನ ಹೊರತಾಗಿ ರೈತರು 40 ದಿನ ಕ್ರಾಪದೊಳಗಾಗಿ 2 ಸಲ ಅಂತರ ಬೇಸಾಯ ಮಾಡ್ರಿ ಅಂತ ನಾವು ಸಲಹೆ ಕೊಡ್ತೀವಿ ಸರ್. ಇಷ್ಟು ಮಾಡಿದ್ರೆ ಆರಂಭಿಕ ಹಂತದಲ್ಲಿ ಬೆಳೆ ಒಂದು ಬಹಳ ಚೆನ್ನಾಗಿ ಬರುತ್ತೆ ಸರ್. ಇದ್ರ ಜೊತೆಗೆ ಈ ಹೂವಾಡು ಟೈಮ್ ಅಲ್ಲಿ, ಕಾಯಿ ಕಟ್ಟು ಟೈಮ್ ಅಲ್ಲಿ ಕೆಲವೊಂದು ಪೋಷಕಾಂಶಗಳ ಮಿಶ್ರಣ ಸಿಗುತ್ತೆ ಸರ್. ಈಗ 19 ಆಲ್ ಅಂತ ಒಂದು ಸಿಗುತ್ತೆ, 19 ಅದರ ಜೊತೆಗೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಅಭಿವೃದ್ಧಿಪಡಿಸಿರ್ತಕ್ಕಂಥ ಪಲ್ಸ್ ಬೂಸ್ಟರ್ ಅಂತ ಇದೆ ಸರ್. ಅದರಲ್ಲಿ ನಮ್ಮಲ್ಲಿ ಲಘು ಪೋಷಕಾಂಶಗಳನ್ನು ಸೇರಿದೆ, ಸಸ್ಯ ಪ್ರಚೋದಕಗಳು ಸೇರಿದೆ. ಇಂಥ ಒಂದು ಪೋಷಕಾಂಶಗಳನ್ನ ರೈತರು ಉಪಯೋಗ ಮಾಡಿದ್ರೆ ಹೆಚ್ಚಿನ ಇಳುವರಿ ಪಡೆತಕ್ಕಂತ ಎಲ್ಲಾ ಸಾಧ್ಯತೆ ಕೂಡ ಇದೆ ಸರ್. ಕೊಯ್ಲು ಮಾಡಬೇಕಾದ್ರೂ ರೈತರು ವಿಶೇಷ ಕಾಳಜಿ ವಹಿಸಿ ಮಾಡ್ರಿ ಅಂತ ಹೇಳಿದ್ವಿ ಸರ್. ಇದ್ರ ಜೊತೆಗೆ ರೈತರು ಇನ್ನೂ ಯಾರಾದ್ರೂ ಹೆಚ್ಚಿಗೆ ಆದಾಯ, ಈಗ ನಾವು ಆತ್ಮನಿರ್ಭರತೆ ಜೊತೆಗೆ ರೈತರ ಆದಾಯವನ್ನು ಹೆಚ್ಚಿಸುವುದು ಒಂದು ಬಹಳ ವಿಶೇಷವಾಗಿ ನಮ್ದು ಪ್ರಯತ್ನ. ಈಗ ಬೇಳೆಕಾಳು ಬೆಳೆಗಳಲ್ಲಿ ರೈತರು ತಾವೇ ಬೀಜೋತ್ಪಾದನೆಯನ್ನು ಕೂಡ ಮಾಡಬಹುದು ಸರ್. ನಮ್ಮ ವಿಶ್ವವಿದ್ಯಾಲಯದಲ್ಲಿ ಒಂದು ವಿಶೇಷವಾದ ಒಂದು ಯೋಜನೆ ಇದೆ. ನಮ್ಮ ಬೀಜ ಘಟಕದ ಜೊತೆ ಒಡಂಬಡಿಕೆ ಮಾಡಿಕೊಂಡು ರೈತರು ಈಗ ಕಮರ್ಷಿಯಲ್ ಆಗಿ ಬೆಳೆಯೋದಕ್ಕಿಂತ ಅವರು ಬೀಜೋತ್ಪಾದನೆ ಕೂಡ ಮಾಡಬಹುದು ಸರ್. ಅದಕ್ಕೊಂದು ವಿಶೇಷವಾದ ಕೆಲವೊಂದು ನಮ್ದು ಕಂಡೀಷನ್ಸ್ ಇರುತ್ತೆ. ಅಂದ್ರೆ ಅವರು ಬೆಳೆದು
ವಾಪಸ್ ತಂದು ನಮ್ಮ ವಿಶ್ವವಿದ್ಯಾಲಯಕ್ಕೆ ಕೂಡ ಅವರು ಮಾರಿ ಮಾರುಕಟ್ಟೆ ಬೆಲೆ ಬೀಜಗಳ ಬೇಡಿಕೆ ಬಹಳ ಇದೆ. ಸರ್, ಅದನ್ನ ಮಾರುಕಟ್ಟೆ ಬೆಲೆಗಿಂತ ಜಾಸ್ತಿ ಬೆಲೆಗೆ ಅವರಿಗೆ ತಗೋತಾರೆ. ಅದರ ಜೊತೆಗೆ ಕೂಡ ಕೇಂದ್ರ ಸರ್ಕಾರದಿಂದ ಅವರಿಗೆ ಹೆಚ್ಚಿನ ಪ್ರೋತ್ಸಾಹಧನ, ಪ್ರತಿ ಕ್ವಿಂಟಲ್ಗೆ ಇಷ್ಟಂತ ಪ್ರೋತ್ಸಾಹಧನೂ ಬರುತ್ತೆ ಸರ್. ಸೊ ಹೀಗಾಗಿ ರೈತರು ಈಗ ನೀವು ಕಮರ್ಷಿಯಲ್ ಆಗಿ ಬೆಳೆದು ಇದು ಮಾಡೋದಕ್ಕಿಂತ ಯಾರ್ಯಾರಿಗೆ ದೊಡ್ಡ ದೊಡ್ಡ ರೈತರಿದ್ದಾರೆ ಅಂತವ್ರು, ಅಂದ್ರೆ ಈ ತರ ಮಾಡಿದ್ರೆ ಏನಾಗುತ್ತೆ ಸರ್, ಈಗ ಬರೀ ವಿಶ್ವವಿದ್ಯಾಲಯ ಬೀಜೋತ್ಪಾದನೆ ಮಾಡಿ ಎಲ್ಲಾ ಬೇಡಿಕೆಯನ್ನು ಪೂರೈಸಲಿಕ್ಕೆ ಇದು ಕಷ್ಟ ಸಾಧ್ಯ. ಹಾಗಾಗಿ ಈಗ ರೈತರು ಕೂಡ ಕೈ ಜೋಡಿಸಿದರೆ ಒಂದು ಎಲ್ಲಾ ರೈತರಿಗೂ ಕೂಡ ಉತ್ತಮ ಗುಣಮಟ್ಟದ ಬೀಜವನ್ನ ನಾವು ಸಪ್ಲೈ ಮಾಡಕ್ಕೆ ಬಹಳ ಅನುಕೂಲ ಆಗುತ್ತೆ ಸರ್. ಈ ರೀತಿ ರೈತರು ಕೂಡ ವಿಶ್ವವಿದ್ಯಾಲಯ ಜೊತೆಗೆ ಕೈಗೂಡಿಸಬೇಕಂತ ನಾನು ವಿನಂತಿ ಮಾಡ್ಕೊತೇನೆ ಸರ್. ಬಹಳ ಸಂತೋಷ ಡಾಕ್ಟರ್ MD ಪಾಟೀಲ್ ಅವರೇ. ಈ ಬೆಳೆಗಳ ಮಹತ್ವ ಕುರಿತಂತೆ ಬಹಳ ವಿಸ್ತೃತ ಚರ್ಚೆ ಮಾಡಿದ್ವಿ. ವಿಶೇಷವಾಗಿ ಇವತ್ತು ಹೆಸರು ಉದ್ದು ತಳಿಗಳ ಒಂದು ಬೀಜಗಳ ಒಂದು ಆಯ್ಕೆ, ಮತ್ತೆ ವಿಶೇಷವಾಗಿ ರೋಗ ಮತ್ತು ಕೀಟಗಳ ನಿರ್ವಹಣೆ, ಮತ್ತೆ ಏನು ಹೆಚ್ಚಿನ ಉತ್ಪಾದನೆ ಬೇಕಾದ ತಾಂತ್ರಿಕತೆ ಏನು, ಇವೆಲ್ಲ ಕುರಿತಂತೆ ಬಹಳ ವಿಸ್ತೃತವಾಗಿ ಮಾಹಿತಿ ನೀಡಿದಿರಿ. ರೈತ ಬಾಂಧವರಿಗೆ ಇದು ಬಹಳ ಅತ್ಯುತ್ತಮ ಮಾಹಿತಿ ಸಿಕ್ಕಂಗಾಗಿದೆ. ಹೆಚ್ಚಿನ ಉತ್ಪಾದನೆಗೆ ನಾವು ತಾಂತ್ರಿಕತೆಯನ್ನು ಅಳವಡಿಸಿಕೊಂಡು ಒಳ್ಳೆ ಬೆಳೆಯನ್ನು ಬೆಳೆಯೋಣ. ಮತ್ತೆ ಡಬಲ್ ಇನ್ಕಮ್ ಅಂತ ತಿಳ್ಕೊಂಡು ನಮ್ದು ಕೇಂದ್ರ ಸರ್ಕಾರದ ಯೋಜನೆ ಇದೆ. ಅಂದ್ರೆ ಖರ್ಚು ಕಡಿಮೆ ಮಾಡಿ ಹೆಚ್ಚು ಆದಾಯವನ್ನ ಮಾಡುವತ್ತ ನಮ್ಮ ರೈತ ಬಾಂಧವರು ಮುಖ ಮಾಡಲಿ, ಕ್ರಿಯಾಶೀಲರಾಗಿ ಚಲನಶೀಲರಾಗಿ ಹೊಲಕ್ಕೆ ಹಗಲೆಲ್ಲ ಹೋಗ್ತಾ ಇರ್ರಿ. ಅವಾಗ ಖಂಡಿತವಾಗಿ ಕೂಡ ನೀವು ಯಾವುದೇ ಬೆಳೆಯನ್ನು ಕೂಡ ನೀವು ನಿರ್ವಹಣೆ ಮಾಡಬಹುದು, ಉತ್ತಮ ಇಳುವರಿಯನ್ನ ತೆಗೆದುಕೊಳ್ಬಹುದು ಅಂತ ಆಸೆ ಮಾಡ್ತಾ ನಮ್ಮೆಲ್ಲ ಆತ್ಮೀಯ ಕೇಳುಗರ ಪರವಾಗಿ, ರೈತ ಬಾಂಧವರ ಪರವಾಗಿ ಕೃಷಿ ಶೋಧನೆ ಸಾಧನೆ ಕಾರ್ಯಕ್ರಮದೊಳಗ ಭಾಗವಹಿಸಿ ತಾವು ಇಲ್ಲಿವರೆಗೆ ಹೆಸರು ಮತ್ತು ಉದ್ದು ಬೆಳೆಗಳ ಉತ್ಪಾದನಾ ತಾಂತ್ರಿಕತೆಗಳ ಕುರಿತಂತೆ ಮಾಹಿತಿ ನೀಡಿದ್ದ ತಮಗೆ ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು, ನಮಸ್ಕಾರ. ಕಾರ್ಯಕ್ರಮ ಕೇಳತಕ್ಕಂತ ಎಲ್ಲಾ ರೈತ ಬಾಂಧವರಿಗೂ ನನ್ನ ವಿಶೇಷವಾದ ಧನ್ಯವಾದಗಳನ್ನು ಅರ್ಪಿಸ್ತಾ, ಈ ಬೇಳೆಕಾಳು ಬೆಳೆಗಳನ್ನ ಬೆಳೆಯುವುದರ ಜೊತೆಗೆ ಯಥೇಚ್ಛವಾಗಿ ಆಹಾರದಲ್ಲಿ ಕೂಡ ಅವರು ಉಪಯೋಗ ಮಾಡ್ಕೋಬೇಕು, ಆಹಾರದ ಸುಭದ್ರತೆಯನ್ನು ಕಾಪಾಡ್ಕೋಬೇಕು. ಯಾಕಂದ್ರೆ ರೈತರೇ ನಮ್ಮ ದೇಶದ ಬೆನ್ನೆಲುಬು ಸರ್. ಎಲ್ಲರೂ ಆರೋಗ್ಯವಂತರಾಗಿರೋಣ ಅಂತ ಹೇಳ್ತಾ, ನಿಮ್ಮ ದೂರವಾಣಿ ಸಂಖ್ಯೆ ಅಂತ ಹೇಳಿ. ತಮಗೆ ಯಾವುದಾದ್ರೂ ಉದ್ದು ಹೆಸರು ಅಥವಾ ಬೇಳೆಕಾಳು ಬೆಳೆಗಳಲ್ಲಿ ಏನಾದರೂ ಮಾಹಿತಿ ಬೇಕಂದ್ರೆ ನನ್ನ ಮೊಬೈಲ್ ಸಂಖ್ಯೆ ಬಂದು 9945436151 9945436151. ನೀವು ದೂರವಾಣಿ ಕರೆ ಮಾಡಿ ನಿಮ್ದೇನಾದ್ರೂ ಮಾಹಿತಿ ಬೇಕಂದ್ರೆ ಪಡಿಬಹುದು. ಧನ್ಯವಾದಗಳು ಸರ್. ನಮಸ್ಕಾರ. ಹೆಸರು ಮತ್ತು ಉದ್ದು ಬೆಳೆಗಳ ಸುಧಾರಿತ ಉತ್ಪಾದನಾ ತಾಂತ್ರಿಕತೆಗಳು ಈ ಕುರಿತು ಇದುವರೆಗೂ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾ MD ಪಾಟೀಲ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಶರಣಬಸವ ಚೋಳೀನ್, ಪ್ರಸ್ತುತಿ ನೆರವು ಸುಮಾ ಸುರೇಶ್. ಕೃಷಿ ಕಾಮಧೇನು ರೈತರ ಸಿಹಿದೇನು, ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ, ಸ್ವಾವಲಂಬಿ ಸಮಗ್ರ ಕೃಷಿ ಸಾವಯವಕ್ಕೆ ಸಾಟಿ ಏನು, ಹಾಲು ಹೈನು ಕಾಡು ಜೇನು, ಜೋಳ ಗೋಧಿ ಕಡಲೆ ಹತ್ತಿ, ಹಲಸು ಮಾವು ಚಿಕ್ಕು ಬಿತ್ತಿ, ಮಾರುಕಟ್ಟೆ ಒಡೆಯನಾಗೂ. ಕೃಷಿ ಶೋಧನೆ ಸಾಧನೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಉತ್ತರ ಕರ್ನಾಟಕದ 7 ಜಿಲ್ಲೆಗಳ ಕೃಷಿ ಶಿಕ್ಷಣ ರೈತರ ಸೇವೆಯಲ್ಲಿ ನಿರತವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ. ಮಲೆನಾಡು, ಕರಾವಳಿ ಪ್ರದೇಶ, ಉತ್ತರ ಅರೆ ಮಲೆನಾಡು, ಉತ್ತರ ಒಣ ಪ್ರದೇಶ 4 ವಲಯಗಳ ಕೃಷಿ ಶಿಕ್ಷಣ ಕಾಶಿ. ಬೋಧನೆ, ಸಂಶೋಧನೆ, ವಿಸ್ತರಣೆ 3 ಅಂಗಗಳ ಪ್ರಧಾನ ಕೇಂದ್ರವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ. ಕೃಷಿ ಪದವಿ, ಸ್ನಾತಕೋತ್ತರ, ಕೃಷಿ ಮಾರುಕಟ್ಟೆ ವ್ಯವಹಾರ, ಸಮುದಾಯ ವಿಜ್ಞಾನ, ಕೃಷಿ ಅರಣ್ಯ ಪದವಿಗಳು, ಕೃಷಿ ಸಂಶೋಧನೆ, ಕೃಷಿ ಡಿಪ್ಲೊಮಾ, ನಿರಂತರ ಶಿಕ್ಷಣ ನೀಡುವಲ್ಲಿ ಕಂಕಣಬದ್ಧವಾಗಿದೆ. 28 ಕೃಷಿ ಸಂಶೋಧನಾ ಕೇಂದ್ರಗಳು, 24 ಅಖಿಲ ಭಾರತ ಬೆಳೆ ಅಭಿವೃದ್ಧಿ ಯೋಜನೆಗಳು ಕೃಷಿ ವಿಶ್ವವಿದ್ಯಾಲಯದ ಗರಿಮೆ. ವಿವಿಧ ಬೆಳೆಗಳ 210 ತಳಿಗಳು, ಬೆಳೆ ಉತ್ಪಾದನೆಯ 750ಕ್ಕೂ ಮಿಗಿಲಾದ ತಾಂತ್ರಿಕತೆಗಳೊಂದಿಗೆ ಅಭಿವೃದ್ಧಿಯತ್ತ ದಾಪುಗಾಲು. ಕರ್ನಾಟಕ ಸರ್ಕಾರದ ಯೋಜನೆಗಳು, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಮೂಲಕ ರೈತ ಪರ ಕಾರ್ಯಕ್ರಮಗಳ ಸಮರ್ಪಕ ಅನುಷ್ಠಾನ. ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರಗಳು, ಸಿಬ್ಬಂದಿ ತರಬೇತಿ ಘಟಕ, ಸಮುದಾಯ ಬಾನುಲಿ ಕೇಂದ್ರ, ತಂತ್ರಜ್ಞಾನ ಮಾಹಿತಿ ಕೇಂದ್ರ ಮುಂತಾದ ವೈವಿಧ್ಯತೆ ಮೆರೆವ ರೈತರಿಗಾಗಿ ರೈತರ ಸೇವೆಯಲ್ಲಿ ಸದಾ ಕಾರ್ಯತತ್ಪರವಾಗಿದೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ.